At the tone, please record your message. ಏನಮ್ಮ ಮಹಾಲಕ್ಷ್ಮಿ, ಒಬ್ಳೆ ಬಂದ್ಬಿಟ್ಟಿದ್ಯಾ? ಯಾಕೆ ಹೋದ್ವಾರ ಕೊಟ್ಟಿದ್ ಸಾಕಾಗ್ಲಿಲ್ವಾ? ಅದನ್ನ ತೀರ್ಸ್ಬೇಕಂತಾನೆ ವಾಪಸ್ ಬಂದಿದ್ದೀನಿ ಇವಾಗ. ಎಲ್ಲಿ ನಿನ್ನ ಹೀರೋ? ಕಾಲ್ ಮಾಡೋ ಅವನ್ಗೆ, ಫೋನ್ ಮಾಡು, ಕರಿ ಕಾಲ್ ಮಾಡು. ಕರಿಬೇಕಾಗಿಲ್ಲ, ಹಿಂದೆ ತಿರುಗಿ ನೋಡು. ಲೋ, ಏನು ಕನ್ಸಾ? ಬರೀ ಇದೇ ಆಯ್ತು. ಕನ್ಸು ಕಾಣೋದನ್ನ ಬಿಟ್ಟು ಹೋಗಿ ರೆಡಿ ಆಗು, ಪ್ರೊಡ್ಯೂಸರ್ನ ಮೀಟ್ ಮಾಡು. ನನ್ನ ಹೆಸರು ವಿಘ್ನೇಶ್, ಸ್ವಂತ ಊರು ಧರ್ಮಪುರಿ, ತಮಿಳ್ನಾಡು. ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಅಲ್ಲಿನೇ. ನಾನೊಬ್ಬ ತಮಿಳ್ ಕನ್ನಡಿಗ. ಊರಲ್ಲಿ ನಮ್ಮದು ತುಂಬ ದೊಡ್ಡ ಫ್ಯಾಮ್ಲಿ, ಆದರೂ ಬಡವರೇ. ಅದಕ್ಕೋಸ್ಕರನೇ 20 ವರ್ಷ ಮುಂಚೆನೇ ಬೆಂಗಳೂರು ಬಂದುಬಿಟ್ರು. ಊರಲ್ಲಿ ನನಗೆ ಎಲ್ಲನೂ ಆಗಿ ಇದ್ದು ನನ್ನ ಬೆಳೆಸಿದ್ದು ನನ್ನ ತಾತ ಯಲ್ಲಪ್ಪ ಕೌಂಡರ್, ನನ್ನ ಆತ್ಮೀಯ ಗೆಳೆಯ. 8 ವರ್ಷ ಮುಂಚೆನೇ ತೀರೋದ್ರು. ನನ್ನ ದೇವರು ಮುರುಗನವರ ತೀವ್ರ ಭಕ್ತ. ಒಬ್ಬರು ನನಗೆ ಲೈಫ್ ಕೊಟ್ಟವರು, ಇನ್ನೊಬ್ಬರು ಲೈಫ್ ಅಂದರೆ ಏನಂತ ತೋರಿಸ್ಕೊಟ್ಟವರು. ಫ್ಯಾಮಿಲಿ ಬಿಸ್ನೆಸ್ ಬೆಂಗಳೂರಲ್ಲಿ ಗುಜರಿ ಅಂಗಡಿ ಇಟ್ಟಿದ್ರು. ಅದರಲ್ಲೂ ಬಿಸ್ನೆಸ್ ಇಲ್ಲ ಅಂತ 3 ವರ್ಷ ಮುಂಚೆನೇ ಊರಿಗೆ ಹೋಗಿ ಸೆಟಲ್ ಆಗಿಬಿಟ್ರು. ಆದರೆ ನಾನು ಸ್ಯಾಂಡಲ್ವುಡ್ನಲ್ಲಿ ಡೈರೆಕ್ಟರ್ ಆಗಬೇಕಂತ ಬೆಂಗಳೂರಲ್ಲೇ ಇದ್ದೀನಿ. ನಾನು ಫಾರಿನಲ್ಲಿ ಸೆಟಲ್ ಆಗಿರೋ ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಮಾಡಿದ್ದೀನಿ. ಸ್ಟೇ ಮಾಡ್ತಿದ್ವಿ. ನಾನು ತಮಿಳ್ ಹುಡುಗ, ಇವಳು ಕನ್ನಡ ಹುಡುಗಿ. ನನಗೆ ಕತೆ ಬರೆಯೋದು, ಕವಿತೆ ಬರೆಯೋದು ಅಂದರೆ ತುಂಬ ಇಷ್ಟ. ಅದನ್ನು ಫ್ರೆಂಡ್ಸ್ ಹತ್ರ ಹೇಳೋದಕ್ಕೆ ತುಂಬ ಇಷ್ಟ. ಮಗ, ಡಾಲಿ ಸಾರ್ಕಂತಾನೆ ಒಂದು ಕತೆ ಮಾಡಿದ್ದೀನಿ. ಹಿಂಗಾದ್ರೆ ಅವ್ರ ಹತ್ರ ಹೇಳಿ ಓಕೆ ಮಾಡ್ತೀನಿ, ಡೈರೆಕ್ಟರ್ ಆಗ್ತೀನಿ. ಸ್ಟ್ರೀಟ್ ಎಂಡಲ್ಲಿ ವಿಲ್ಲನ್ಸ್, ಅದೇ ಸ್ಟ್ರೀಟ್ ಎಂಡಲ್ಲಿ ಡಾಲಿ, ಮುಖ ಪೂರ್ತಿ ಬ್ಲಡ್ಡು, ಜೋರು ಮಳೆ ಬರ್ತಾ ಇದೆ.
ವಿಲ್ಲನ್ಸ್ ಡಾಲಿ ನೋಡ್ಕೊಂಡು ಬರ್ತಾವ್ರೆ. ಡಾಲಿ ವಿಲ್ಲನ್ಸ್, ಡಾಲಿ ವಿಲ್ಲನ್ಸ್, ಬೂಮ್. ಹಿಂಗೆ 6 ವರ್ಷದಿಂದ ನೋಡ್ತಾನೇ ಇದ್ದೀವಿ. ನನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಪಟ್ಟಮರುಗಣ ಅನ್ನೋ ಹೆಸರಲ್ಲಿ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಿ. ನಾನು ಮಾಡೋ ಶಾರ್ಟ್ ಮೂವೀಸಲ್ಲಿ ನಾನು ತುಂಬಾ ಗೆದ್ದು, ಆದರೆ ರಿಯಲ್ ಲೈಫಲ್ಲಿ ನೀನೇ ಮಾಡ್ಕೊ. ಎಷ್ಟು ದಿನದಿಂದ ಈ ಶಾರ್ಟ್ ಮೂವಿಗಳೇ ಮಾಡ್ತಾ ಇರೋದು? ಏನಾದ್ರು ದೊಡ್ಡದಾಗಿ ಮಾಡಬೇಕು ಬ್ರೋ. ಮಾಡಬೇಕು. ನಮ್ಮ ಹತ್ರ ಏನಿಲ್ಲ, ಕ್ಯಾಮ್ರಾ ಇದೆ, ಒಳ್ಳೆ ಟೀಮ್ ಇದ್ದೀರಾ, ಆದರೆ ದುಡ್ಡು ಮೊದಲು ದುಡ್ಡು ಬರಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕರೆಕ್ಟ್ ಬ್ರೋ. ಜೋಬಲ್ಲಿ ದುಡ್ಡಿಲ್ಲ ಅಂದ್ರೂ ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡು ಕನ್ನಡಿಗರ ಪ್ರೀತಿಯಿಂದ ಮುಂದೆ ಹೋಗ್ತಾ ಇದ್ದೀನಿ. ನಾನು ದೇವರು ಅಪ್ಪು ಅವರ ಅಪ್ಪಟ್ಟ ಅಭಿಮಾನಿ. ಎನ್ನುடைய ತಾಯ್ಮೊಳಿ ತಮಿಳಾದರೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತ್ರ ಮೂವೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿರೋದು ಮಾತ್ರ ಇಲ್ಲ, ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿರುವ ಕನ್ನಡಿಗ, ಆದರೆ ತಮಿಳ್ನಾಡಿಂದ ಬಂದಿದ್ದೀನಿ. ಸೊ ತಮಿಳ್ ಕನ್ನಡಿಗ. ಹೆಸರು ಬಂದು ಪಟ್ಟಮುರುಗನ ದೆಕ್ಕನ. ಹೆಂಗೆ? ಬೇಡ. ಆಲ್ ದ ಬೆಸ್ಟ್. ನನ್ನ ಲವ್ ಲೈಫ್ ಆಗಲಿ, ಸಿನಿಮಾ ಲೈಫ್ ಆಗಲಿ ಇಲ್ಲಿಂದನೇ ಶುರುವಾಗಿದ್ದು. ಇದೇ ಜಾಗದಲ್ಲಿ ಕೂತ್ಕೊಂಡು ಜಯನಗರ 4th ಬ್ಲಾಕ್ ಶಾರ್ಟ್ ಮೂವಿ ನೋಡಿದ ಮೇಲೆ. ಡಾಲಿಗೆ ಇಷ್ಟು ದೊಡ್ಡ ಫ್ಯಾನಾ ನೀನು? ಇಲ್ಲ, ನಮ್ಮಣ್ಣ ನನ್ನ ಇನ್ಸ್ಪಿರೇಷನ್. ಓಕೆ, ಆಲ್ ದ ಬೆಸ್ಟ್. ಏನಿವನು ಸಿನಿಮಾ ಸಿನಿಮಾ ಅಂದ್ಕೊಂಡು ಬರೀ ಹುಡುಗಿರನ್ನೇ ತೋರಿಸಿದಾನಂತ ಅಂದ್ಕೊಂಡಿದ್ರಾ? ಇವಳೇ ನಮ್ಮ ಹುಡುಗಿ ಅನು. ಸ್ವಂತ ಊರು ನಮ್ಮ ಕರ್ನಾಟಕನೇ, ಮಂಡ್ಯ. ಸ್ಟಡೀಸ್ಗೋಸ್ಕರ ಬೆಂಗಳೂರು ಬಂದವಳು ನನ್ನ ಜೊತೆನೇ ಸೆಟ್ಲ್ ಆಗಿಬಿಟ್ಲು. 5 ವರ್ಷದಿಂದ ಲವ್ ಮಾಡ್ತಿದ್ವಿ, 3 ವರ್ಷದಿಂದ ಲಿವಿಂಗಲ್ಲಿದ್ವಿ. ಇವಳಿಗೆ ಕನ್ನಡ ಅಂದರೆ ಪ್ರಾಣ, ತಮಿಳಂದ್ರೂ ಇಷ್ಟ. ಆವಾಗ ತಮಿಳಲ್ಲಿ ಮಾತಾಡೋಕ್ಕೂ ಟ್ರೈ ಮಾಡ್ತಾಳೆ. ಇಲ್ಲ ಕೊಲೆ ಮಾಡ್ತಾಳೆ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನೀರು ಸಿಗ್ಬೋದಾ? ಇಲ್ಲ. ಓಕೆ. ಹೇ ವೇಟ್, ತಗೋ. ಥ್ಯಾಂಕ್ ಯು. விக்கி, இங்க நமக்கு குடிக்க தண்ணி இல்லை. அப்புறம் எப்படி உங்களுக்கு கொடுக்க முடியும்? கொஞ்ச நாள் வெயிட் பண்ணும், மழை வரும். அப்போ 2 பேரும் ஷேர் பண்ணிக்கலாம். ஓகே? ಥ್ಯಾಂಕ್ ಯು. விக்கி, என்ன தலப்பாட்டி படத்துக்கு கூட்டிட்டு போடா. அது தலபாதி அல்லம்மா, தளபதி. தலப்பாத்தி. தளபதி. தலப்பாத்தி. தளபதி. அதே தலப்பாத்தி. ಇನ್ನೆಲ್ಲ ಕೂಡ ಹಚ್ಚಿರ್ಕೊಂಬರು ಏನು ತಲೆವಿಧಿ. ಇವಳಿಗೆ ಈ ಬೆಂಗಳೂರಲ್ಲಿ ಮನೆ ಬಿಟ್ಟರೆ ಬೇರೆ ಏನೂ ಇಷ್ಟ ಇಲ್ಲ. ಟ್ರಾಫಿಕ್ ಇಷ್ಟ ಇಲ್ಲ, ಆಫೀಸ್ ಇಷ್ಟ ಇಲ್ಲ, ಆಫೀಸ್ ಹಾಕೊಂಡು ಹೋಗೋ ಬಟ್ಟೆ ಇಷ್ಟ ಇಲ್ಲ. ಅವಳು ಆಫೀಸ್ ಹಾಕೊಂಡು ಹೋಗೋ ಬಟ್ಟೆ ನನಗೂ ಇಷ್ಟ ಇಲ್ಲ. ದಿಸ್ ಇಸ್ ಮೈ ಲೈಫ್ ಮಾ. ನಂಗೆ ಹೇಗಿರ್ಬೇಕಂತ ಚೆನ್ನಾಗಿ ಗೊತ್ತು. ನೀವು ಮಧ್ಯ ಬರಬೇಡಿ. ನನ್ನ ಫ್ರೆಂಡ್ಸ್ ಇಷ್ಟ ಇಲ್ಲ, ನಾನು ಮಾಡೋ ಅಡಿಗೆ ಇಷ್ಟ ಇಲ್ಲ, ಅದು ಸಾಲ್ಟ್. ಹಳೆಯ ವಿಂಟೇಜ್ ಸಾಂಗ್ಸ್ ಇಷ್ಟ ಇಲ್ಲ ರೀ. ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯ್ತು, ನವನವೀನ ಪದ್ಧತಿ ಅತಿಯಾಯ್ತು. ಫಸ್ಟ್ ಡೇ ಫಸ್ಟ್ ಶೋ ಮೂವಿ ಇಷ್ಟ ಇಲ್ಲ. ಅವಳ ಪ್ರಕಾರ ಊರಿಗೆ ಆಚೆ ಒಂದು ಒಂಟಿ ಮನೆ, ಒಂದಷ್ಟು ನಾಯಿ ಮರಿಗಳು, ನಾವಿಬ್ರು ಮಾತ್ರ ಇರ್ಬೇಕಂತ ಕಣೋ. ಲವ್, ನಮ್ಮ ಪ್ರೊಫೆಷನ್ಗೆ ಅದೆಲ್ಲ ಸೆಟ್ ಆಗಲ್ಲ ಕಣೋ. ಒಂದು ಕೆಲಸ ಮಾಡು, ಬ್ರೇಕಪ್ ಮಾಡ್ಕೊಂಬಿಡು. ಅವಳಿಗೆ ನಾನು ಮಾತಾಡೋ ಕನ್ನಡ ಅಂದರೆ ತುಂಬ ಇಷ್ಟ ಕಣೋ. ನಾನು ಎಷ್ಟು ಮಾತಾಡಿದ್ರು ಕೇಳ್ತಾನೆ ಇರ್ತಾಳೆ. ನಾವಿಬ್ಬರು ಮಾತ್ರ ಮನೇಲಿದ್ದಾಗ ನಾನು ಮಾಡೋ ಶಾರ್ಟ್ ಮೂವೀಸ್ ಡೈಲಾಗ್ಸ್ ಎಲ್ಲ ಅವಳಿಗೆ ಹೇಳ್ತಾ ಇರ್ತೀನಿ. ಅದು ಅವಳಿಗೆ ತುಂಬ ಇಷ್ಟ. ಸೂಪರ್. ನಾನು ಮಾಡೋ ಶಾರ್ಟ್ ಮೂವೀಸ್ನ ಇಬ್ಬರು ಸೇರಿ ಒಟ್ಟಿಗೆ ನೋಡೋದು ಅವಳಿಗೆ ತುಂಬ ಇಷ್ಟ. ಸಂಬಂಧನೇ ಇಲ್ಲದೆ ಮಧ್ಯರಾತ್ರಿ ಮಾಡಿ ಮೇಲೆ ನನ್ನ ಕೈಲಿ ಡ್ಯಾನ್ಸ್ ಮಾಡಿಸೋದು ಅವಳಿಗೆ ಇಷ್ಟ. ಮಾಡು.
ನನಗೆ ಭಯ ಅಂತ ಗೊತ್ತಿದ್ರೂ ರಾತ್ರಿ ಟೈಮಲ್ಲಿ ಹಾರರ್ ಮೂವಿ ನೋಡ್ಸೋದು ಅವ್ರಿಗೆ ತುಂಬ ಇಷ್ಟ. ವಿಕ್ಕಿ ವಿಕ್ಕಿ ಏನಾಗಲ್ಲ ನೋಡು. ವಿಕ್ಕಿ ವಿಕ್ಕಿ ನೋಡು. ವಿಕ್ಕಿ ಏನಾಗಲ್ಲ. ವಿಕ್ಕಿ ನೋಡು. ನನಗಿಂತ ಅವಳಿಗೆ ಕನ್ನಡ ತುಂಬ ಇಷ್ಟ. ನಾನು ಮನೇಲಿದ್ದಾಗಲೂ ಸರಿ, ಆಚೆ ಇದ್ದಾಗಲೂ ಸರಿ, ಯಾವಾಗೆಲ್ಲ ಅವಳು ಜ್ಞಾಪಕ ಬರುತ್ತೋ ಅವಾಗೆಲ್ಲ ಒಂದು ಕವಿತೆ ನಾನೇ ಬರೆದು ಅವಳಿಗೆ ವಾಟ್ಸಪ್ ಮಾಡ್ತೀನಿ. ಅದು ಅವಳಿಗೆ ತುಂಬ ಇಷ್ಟ. ಒಂದು ಡೈರಿ ಇದೆ. ನಾನು ಡೈಲಿ ವಾಟ್ಸಪ್ ಮಾಡೋ ಕವಿತೆಗಳನ್ನ ಅವಳ ಡೈರಿಯಲ್ಲಿ ಬರೆದಿಟ್ಕೊತಾಳೆ. ಅದೇ ನಾನು ಡೈಲಿ ಕವಿತೆನ ವಾಟ್ಸಪ್ ಮಾಡ್ತೀನಲ್ವ, ಅದನ್ನ ಯಾಕೆ ಬರೆದಿಟ್ಕೊತೀಯ? ಯಾವತ್ತಾದ್ರೂ ಒಂದಿನ ನೀನ್ ಸತ್ತೋಗ್ಬಿಟ್ರೆ ಅದಕ್ಕೆ. ಇದು ಅನು ಸೆಲ್ಫ್. ನಮ್ಮ ಲವ್ ಲೈಫಲ್ಲಿ ಇರುವ ಎಲ್ಲ ಬೆಸ್ಟ್ ಮೆಮೊರೀಸ್ ಇದರಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾಳೆ. ಆ ಡೈರಿ ಕೂಡ ಈ ಸೆಲ್ಫಲ್ಲೇ ಇದೆ. ಮಗ, ನೀನು ಇಲ್ಲಿದ್ಯಾ, ಅವಳು ಇಲ್ಲಿದ್ದಾಳೆ ಮಗ. ಹೆಂಗೋ ಮಗ ಸೆಟ್ ಆಗುತ್ತೆ. ಹೌದು, ನಾನು ಇಲ್ಲಿದ್ದೀನಿ, ಅವಳು ಇಲ್ಲಿದ್ದಾಳೆ. ಆದರೆ ನಮ್ಮಿಬ್ಬರ ಮನಸ್ಸು ಒಟ್ಟಿಗೆ ಇದೆ. ಆಫೀಸ್ ಐತಲ್ಲ, ಫ್ಯಾಷನ್ ಶೋ ಐತಲ್ಲ, ಹಾಕಿರೋ ಬಟ್ಟೆ ನೋಡು. ಏನೇನ್ ಬೇಕೆಲ್ಲ ತಗೊಂಡೆ ತಾನೆ? ಹಾಂ ತಗೊಂಡೆ. ಸರಿ. ಆಫೀಸ್ಗೆ ಹೋಗೋಕ್ಕೆ ನಂಗೆ ಇರಿಟೇಟ್ ಆಗ್ತಾ ಇದೆ. ಅಲ್ಲಿ ಆ ತೇಜಸ್ ಬೇಡದೇ ಇರೋ ಟಾಪಿಕ್ನೆಲ್ಲ ಹಲ್ ತೋರ್ಸ್ಕೊಂಡ್ ಮಾತಾಡ್ತಾನೆ ಗೊತ್ತಾ. ಅಲ್ಲಿ ಅಪೂರ್ವನೂ ಇರ್ತಾಳೆ, ಅವಳನ್ನ ಮಾತ್ರ ನೋಡೋದೇ ಇಲ್ಲ. ನನ್ನ ಮಾತ್ರ ಅವನು ತಿನ್ನೋ ಥರ ನೋಡ್ತಾನೆ ಗೊತ್ತಾ. ಯಾಕಂದ್ರೆ ಅವರೆಲ್ಲ ಲಕ್ಷಣವಾಗಿ ಬಟ್ಟೆ ಹಾಕೊಂಡು ಹೋಗ್ತಾರೆ ಕಣೆ. ಚುಡಿದಾರ ಹಾಕೊಂತಾರೆ, ಸಾಲ ಹಾಕೊಂತಾರೆ, ನೀಟಾಗಿ ಹೋಗಿ ನೀಟಾಗಿ ಬಿಡ್ತಾರೆ. ಆದ್ರೆ ನೀನು ಹೋಗುವಾಗ್ಲೂ ತೋರ್ಸಿಯಾ, ಬರುವಾಗ್ಲೂ ತೋರ್ಸೇನೆ ಇದ್ರೆ ಯಾವನಲ್ಲಿ ತೋರ್ಸ್ಕೊಂಡು ಹಿಂದೆ ಬರ್ದೆ ಏನ್ ಮಾಡ್ತಾನೆ? ಹೌದಾ, ಹಾಗಾದ್ರೆ ಅಪೂರ್ವನೇ ಕಳಿಸ್ತೀನಿ, ಅವಳ ಜೊತೆನೇ ಇದ್ಬಿಡು ನೀನು. ಯಾಕೆ ನೀನು ಆ ತೇಜಸ್ ಜೊತೆ ಹೋಗೋಣ ಅನ್ಕೊಂಡಿದ್ಯಾ? ಹಾ, ಒಂದು ಹೇಳಕ್ಕೆ ಮಾಡ್ತದೆ, ಇವಳೊಂದು ಸ್ಟ್ರಾಂಗ್ ಎನ್ಬೇಕು. ಸಂಜೆ ತೇಜಸ್ನ ಡ್ರಾಪ್ ಮಾಡಕ್ಕೆ ಕೇಳು. ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ಮೇಲೆ ಕಾಲ್ ಮಾಡು, ಮಿಕ್ಕಿದೆಲ್ಲ ಆಮೇಲೆ ಹೇಳ್ತೀನಿ. ಹೇ ಏನೋ ಎಲ್ಲಿ ನೆನೆ ಮೆಸೇಜ್ ಮಾಡಿದ್ದೆ, ರಿಪ್ಲೈನೇ ಮಾಡಿಲ್ಲ. ಇಸ್ ಎವ್ರಿಥಿಂಗ್ ಓಕೆ? ಸಾರಿ, ನಾನು ಫೋನ್ ಯೂಸ್ ಮಾಡಲ್ಲ. ಓಕೆ, ಇವತ್ತಾದರೂ ಯೂಸ್ ಮಾಡು, ಮೆಸೇಜ್ ಮಾಡ್ತೀನಿ, ಮಿಸ್ ಮಾಡಬೇಡ. ಸರ್, ನೀವು ಹೇಳಿರೋ ಜಾಗದಲ್ಲಿದ್ದೀನಿ. ನೀನು ರೈಟ್ ಸೈಡ್ ನೋಡು. ಬಾ ಒಳಗಡೆ. ಕಾಫಿ ಕುಡಿತೀಯಾ? ಹಾಂ ಕುಡಿತೀನಿ ಸರ್. ಹೋಗೋಣ? ಓಕೆ ಸರ್. ಎಲ್ಲಿ ಹತ್ರನಾ? ಇಲ್ಲ, ಒಂದು 120 ಕಿಲೋಮೀಟರ್. 120 ಕಿಲೋಮೀಟರ್ ಕಾಫಿ ಕುಡಿಯೋಕೆ ಅಷ್ಟು ದೂರ ಹೋಗ್ಬೇಕಾ ಸರ್? ಕಾಫಿ ಕುಡಿಯೋಕೆ 10 ನಿಮಿಷನೇ, ಕದೆ ಕಳ್ಬೇಕಲ್ಲ. ಓಕೆ ಸರ್. ಸೀಟ್ ಬೆಲ್ಟ್ ಹಾಕು. ಇದೆ ಸರ್ ನಮ್ಮ ಕತೆ. ಇಷ್ಟು ಬಜೆಟಲ್ಲಿ ಐ ಕ್ಯಾನ್ ಫಿನಿಶ್ ಇಟ್. ಓಕೆ. ಅನು? ಹೌದು. ಹಾಯ್. ಹೇ ಹಾಯ್. ಮನೇಲಿ ಅಡ್ಗೆ ಮಾಡಿಟ್ಟಿದ್ದೀನಿ, ಎಲ್ಲ ತಿಂದು ಖಾಲಿ ಮಾಡು. ಆಗಿಲ್ಲ ಅಂದ್ರೆ ಹೇಳು, ಅಪೂರ್ವನ್ ಕಳಿಸ್ತೀನಿ. ನಾವು ಯಾರ ಮಾತನ್ನು ಕೇಳದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋವರೆಗೂ ಲೈಫ್ ಆರಾಮಾಗಿರುತ್ತೆ. ವಿಕ್ಕಿ, ಆಫೀಸ್ ಬಿಡೋ ಟೈಮ್ ಆಯ್ತು, ಬೇಗ ಬಾ. ಓ ಹೌದಾ, ವಾವ್, ಸೂಪರ್ ಅಲ್ವಾ. ನಂಗೆ ಮುಂಚೆನೇ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಅಮೇಝಿಂಗ್ ನ್ಯೂಸ್ ಅಲ್ವಾ. ಸರಿ, ಓಕೆ, ನಾಳೆ ಆಫೀಸಿಗೆ ಬೇಗ ಬಂದುಬಿಡು. ಬಾಯ್, ಗುಡ್ ನೈಟ್, ಬಾಯ್. ಯಾರು ಫೋನಲ್ಲಿ? ಆ ತೇಜಸ್ ಇದ್ದಾನಲ್ಲ ಅವನು. ನನ್ಗೆ ಗೊತ್ತು ಕಣೆ, ನನ್ಗೆ ಗೊತ್ತು. ನನ್ನ ಉರಿಸ್ಬೇಕಂತಾನೆ ಆ ತೇಜಸ್ ಜೊತೆ ಮಾತಾಡ್ತಿದ್ಯಾ ಅಂತ. ಅವನಲ್ಲ, ಇದೇ ನನ್ನ ತಾತ ಎಲ್ಲ ಪಕೊಂಡು ಇರಬೇಕಿತ್ತು. ಆ ತೇಜಸ್ನ ಹೊಡೆದು ಸಾಯಿಸ್ಬಿಟ್ಟು ನಾನು ಕಂಟ್ರೋಲ್ ಮಾಡ್ತಿದ್ದೆ.
ನನ್ನ ತಾತ ಎಲ್ಲಪ್ಪ ಕೌಂಡರ್ ಇದ್ದಿದ್ರೆ ಸ್ವಂತ ದುಡ್ಡಲ್ಲಿ ಡಾಲಿನ ಇಟ್ಕೊಂಡು ಮೂವಿನೇ ಮಾಡ್ತಿದ್ದೆ ಕಣೆ. ಅಪೂರ್ವ ಜೊತೆ ಮಾತಾಡ್ತಿದ್ದೆ. ಅಪೂರ್ವ ಜೊತೆ ನಾನೇನಕ್ಕೆ ಮಾತಾಡಬೇಕು? ನಾನೇನಕ್ಕೆ ಮಾತಾಡಬೇಕು? ನನಗೆ ಊರಲ್ಲಿ ವರ್ಷಿನಿದ್ದಾಳೆ, ನಮ್ಮ ಅಕ್ಕ ಮಗಳು ಇನ್ನೂ ನನಗೋಸ್ಕರ ನಿಂತಿದ್ದಾಳೆ. ನನ್ನ ತಾತ ಅವಾಗಲೇ ಹೇಳಿದ್ರು ಅವಳನ್ನೇ ಮದುವೆ ಮಾಡ್ಕೊ ಅಂತ. ನಾನೇ ಬರೋ ಯಾವುದು ಕೆಲ್ದೆ ನಿನ್ನಿಂದ ಬಂದು ಹಾಳಾಗ್ಬಿಟ್ಟೆ. ತೇಜಸ್ ಅಂತ ತೇಜಸ್ ದೊಡ್ಡ ಪುಡಂಗ ಅವನು. ನೀನು ಹಿಂಗೇನು ಮಾಡ್ತಿರು, ಒಂದಿನ ನಾನು ಎಲ್ಲಾದರೂ ಹೋಗ್ಬಿಟ್ಟಿರ್ತೀನಿ, ಯಾರಿಗೆ ಗೊತ್ತು? ನನ್ನ ತಾತ ಎಲ್ಲಪ್ಪ ಕೌಂಡ್ರ ಹತ್ರನೇ ಹೋದ್ರೂ ಹೋಗ್ಬಿಟ್ಟಿರ್ತೀನಿ. ನಾನು ಮುಂದೆನೇ ಕೂತ್ಕೊಂಡಿದ್ದೀನಿ. ವಾವ್ ತೇಜಸ್, ಸೂಪರ್ ತೇಜಸ್, ತೇಜಸ್ ತೇಜಸ್, ಇದು ಅಮೇಝಿಂಗ್ ಬೇರೆ. ತೇಜಸ್ನ ಹೋದವನು ಇದಕ್ಕೆ ಮೇಲೆ ನಾನು ಕೋಪ ಪಡ್ತಾನೆ, ನಾವು ಮನುಷ್ಯನವೇ ಇರ್ಕ ಮಾட்டாನೆ. ತೇಜಸ್ನ ಆಫೀಸಿಂದ ಸಸ್ಪೆಂಡ್ பண்ணிட்டாங்கಲ್ಲ, ಅದು ಪತಿ ಆ ಅಪೂರ್ವ ಹತ್ರ ಕಾಲಲ್ಲಿ ಮಾತಾಡ್ತಿದ್ದೆ. ತೇಜಸ್ನ ಸಸ್ಪೆಂಡ್ ಪಂಟಂಗ್ಲಾ? ಯಾಕೆ ಸಸ್ಪೆಂಡ್ ಮಾಡಿದ್ರು? ಒಳಗಡೆ ಬಾ ಹೇಳ್ತೀನಿ. ಆಗ್ಲೇ ಏನೋ ಹೇಳ್ತಿದ್ದೆ ಅಲ್ವಾ? ಏನ್ ಹೇಳ್ತಿದ್ದೆ? ಅದು ತೇಜಸ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂತ. ಆಹಾ ಅದಲ್ಲ, ಅದಕ್ಕೂ ಮುಂಚೆ ಏನೋ ಕಂಟ್ರೋಲ್ ಮಾಡ್ಬಿಡ್ತೀನಿ, ಮದ್ವೆ ಆಗ್ಬಿಟ್ಟಿರ್ತೀನಿ ಅಂತ. ಅದು ನನ್ನ ತಾತ ಎಲ್ಲಪ್ಪ ಕೌಂಡರ್ ಇದ್ದಿದ್ರೆ ನನ್ನ ಮಗ ಎಲ್ಲಪ್ಪ ಗೌಂಡರ್ ಇದ್ದಿದ್ರೆ ನಿನ್ನನ್ನ ನನ್ನ ಜೊತೆ ಮದ್ವೆ ಮಾಡಿ ಕಿತ್ತಾಕ್ತಿದ್ದ. ನಿಂತರ ಮೊಮ್ಮಗ ಇರೋದ್ರಿಂದಾನೇ ಕಣೋ ಅವನು 8 ವರ್ಷದ ಮುಂಚೆನೆ ಮೇಲ್ ಸೇರ್ಕೊಂಡ್ಬಿಟ್ಟ. ಯಾವುದೇ ತಗೊಂಡ್ರು ಎಲ್ಲಪ್ಪ ಗೌಂಡರ್ ಎಲ್ಲಪ್ಪ ಗೌಂಡರ್. ನೀನು ಅವನ ಜೊತೆನೆ ಸತ್ತೋಗಿರ್ಬೇಕಿತ್ತು ತಾನೆ ನನ್ನ ಮಗನೇ. ಈ ಥರ ಯಾಕೋ ನನ್ನ ಜೊತೆ ಇದ್ದು ನನ್ನನ್ನು ಟಾರ್ಚರ್ ಮಾಡ್ತಿದ್ಯಾ? ಏಯ್, ನನ್ನ ಬಗ್ಗೆ ಏನಾದರೂ ಮಾತಾಡು. ನನ್ನ ತಾತನ ಬಗ್ಗೆ ಏನಾದರೂ ಮಾತಾಡಿದ್ರೆ ಬೇರೆ ಮರಿ ಆಯ್ಡು. ಹಾ, ಮೈರಾಡು. ನಿನ್ನನ್ನ ಮದ್ವೆ ಆಗೋಕ್ಕಿಂತ ಆ ನಿನ್ನ ಅಕ್ಕ ಮಗಳು ವರ್ಷಿಣಿ ಸೂಸೈಡ್ ಮಾಡ್ಕೊಳ್ಳೋದೇ ಮೇಲು. ನನ್ಗೆ ಗೊತ್ತು ಕಣೆ, ನನ್ಗೆ ಗೊತ್ತು. ನೀನು ರಾತ್ರಿ ಆಟ ಆಡುವಾಗಲೇ ಗೊತ್ತು ಇವತ್ತು ರಾತ್ರಿ ನನ್ನ ತಲೆ ತಿಂತೀಯ ಅಂತ. ಹೌದು ಹೌದು, ಬೆಳಗ್ಗೆ ಡ್ರಾಪ್ ಮಾಡ್ಬೇಕಾದ್ರೆ ಏನಂದೆ? ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆನೇ ಕಮೆಂಟ್ ಮಾಡ್ತೀಯ ಅಲ್ವಾ? ಲೋ, ನಿನಗೇನೋ ಗೊತ್ತು ಬದನೆಕಾಯಿ ಹುಡುಗಿರ್ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ. 3-4 ವರ್ಷದಿಂದ ಅದೇ ಹಳೆ ಜೀನ್ಸ್ ಪ್ಯಾಂಟು, ಚೆಕ್ ಶರ್ಟ್, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಕೆಲ್ಸಕ್ಕೆ ಹಾಕೊಂಡು ಹೋಗೋದು ಬಾತ್ರೂಮ್ ಸ್ಲಿಪ್ಪರು. ಯಾವಾಗಾದ್ರೂ ಒಂದಿನ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ? 2 ವರ್ಷದಿಂದ ನಾನು ಕೊಡ್ಸಿರೋ ಕೋಟು ಸೂಟು ಹಾಕೊಂಡಿದ್ಯಾ? ಇದೆಲ್ಲ ಬಿಡು, ನಿನಗೆ ಅಂತ ಒಂದು ಸೋಪು, ಶ್ಯಾಂಪು, ಟವಲ್ ಅಂತ ಏನಾದರೂ ಇದೆಯಾ? ಲೋ, ನೀನು ಯೂಸ್ ಮಾಡೋ ಪ್ರತಿ ಒಂದು ವಸ್ತುನೂ ಹುಡುಗಿರು ಯೂಸ್ ಮಾಡೋದು ಕಣೋ. ಛೀ, ನನ್ನ ಕಣ್ಮುಂದೆ ಬರಬೇಡ. ಅನು 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 ಹಾ, ಇನ್ನೊಂದು, ನಿನಗೆ ಈ ಮನೇಲಿ ನಾನು ಇದೀನಿ ತಾನೆ, ಅದೇನದು 1 hour 2 hour ಫೋನ್ ಯೂಸ್ ಮಾಡಿಕೊಂಡು ಬಾತ್ರೂಮಲ್ಲಿ ಏನು ಮಾಡ್ತಿರ್ತೀಯ? ಇದೇನಾ ನಿಮ್ಮ ತಾತ ಎಲ್ಲಪ್ಪ ಗೌಂಡರ್ ಹೇಳ್ಕೊಟ್ಟಿರೋದು? ನಿಮ್ಮ ತಾತ ಒಂದು ಲೂಸು, ನಿನ್ನ ತಾತ ಒಂದು ನಾಯಿ, ನಿನ್ನ ತಾತ ಒಂದು ಮೆಂಟಲ್. ನಿನ್ನ ನೋಡಿದ್ರೇನೆ ನಂಗೆ ಇರಿಟೇಟ್ ಆಗತ್ತೆ. ನೀನು ನನ್ನ ಕಣ್ಮುಂದೆ ಇರಬೇಡ, ಮನೆ ಬಿಟ್ಟು ಹೋಗ್ತಾ ಇರು. ಯು ಆರ್ ಆನ್ ಇರಿಟೇಟಿಂಗ್ ಇಡಿಯಟ್, ರಾಸ್ಕಲ್, ನಾನ್ಸೆನ್ಸ್, ಸ್ಟುಪಿಡ್. ನಿನಗೇನೋ ಗೊತ್ತು ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ? ನನ್ನ ಕಣ್ಮುಂದೆನೇ ಇರಬೇಡ, ಹೊರಟೋಗ್ಬಿಡು.
ನೀನಾ? ಹೌದು. ಇಲ್ಲ, ನಾನು ನಂಬಲ್ಲ. ಹೌದು ಪುಟ್ಟ, ನಾನೇ. ನೀನು ತಮಿಳ್ ಕಡೋಲ್ ತಾನೆ? ಮತ್ತೆ ಕನ್ನಡ ಮಾತಾಡ್ತಾ ಇದೀಯಾ? ನಾನು ದೇವ್ರಲ್ವಾ, ನನಗೆ ಎಲ್ಲ ಭಾಷೆನೂ ಗೊತ್ತು. ಮತ್ತೆ ಏನದು ಗಡ್ಡ ಮೀಸೆ ನೋಡೋಕೆ ನನ್ನ ಥರನೇ ಇದೆಯಾ? ಯಾರ ಕಣ್ಣಿಂದ ನನ್ನ ನೋಡ್ತಾರೋ ನೋಡೋಕೆ ಅವ್ರ ಥರನೇ ಇರ್ತೀನಿ. ಮುರುಗ, ಏನೇ ನೀನೆಲ್ಲ ದೇವರು? ನಿನಗೆ ದಿನಾ ಪೂಜೆ ಮಾಡ್ತೀನಿ. ನಿನ್ನ ಹೆಸರಲ್ಲೇ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ನನ್ನ ವಿಘ್ನೇಶ್ ಅಂತ ಕರೆಯೋರ್ಗಿಂತ ಪಟ್ಟಮುರುಗನ್ ಅಂತ ಕರೆಯೋರೇ ಜಾಸ್ತಿ. ಆದರೆ ನೀನು ನನಗೆ ಮಾತ್ರ ಯಾಕೆ ಈ ಥರ ಒಂದು ಗರ್ಲ್ಫ್ರೆಂಡ್ನ ಕೊಟ್ಬಿಟ್ಟೆ? ಡೈಲಿ ಜಗಳ ಗೊತ್ತಾ? ಬಾಯಿಗೆ ಬಂದಂಗೆ ಬೈತಾವಲೆ. ನನ್ನ ಬೈದ್ರೆ ಪರವಾಗಿಲ್ಲ, ನನ್ನ ಗೆಳೆಯ ನನ್ನ ತಾತನು ಸೇರಿಸಿ ಬೈತಾವಲೆ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೋ ಚಿನ್ನ. ನಿನ್ನ ತಾತ ಹೇಳಿರೋದಕ್ಕೆ ನಾನು ಇಲ್ಲಿ ಬಂದಿರೋದು. ನಿನ್ನ ಮೊಬೈಲ್ 1 ನಿಮಿಷ ಕೊಡು ಚಿನ್ನ. ನನ್ನ ಮೊಬೈಲಾ? ನಾನು ಕೊಡಲ್ಲ. ಕೊಡು ಚಿನ್ನ. ಇದು OnePlus ಅಲ್ಲ, OnePlus ಥರ ಆಲ್ರೆಡಿ ಶೋರೂಮ್ ಸರ್ವಿಸ್ ಸೆಂಟ್ರೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಏನೂ ಮಾಡಲ್ವಲ್ಲ? ಏನೂ ಮಾಡಲ್ಲ. ನನ್ನ ನಂಬಿ ಕೊಡು. ಇದನ್ನಿಟ್ಕೋ. ಮೊಬೈಲ್ ಎಲ್ಲ ಯೂಸ್ ಮಾಡಕ್ಕೆ ಬರುತ್ತಾ? ಅದು ಮನುಷ್ಯರು ಕಂಡುಹಿಡ್ದಿದ್ದು. ಮನುಷ್ಯರನ್ನ ಕಂಡುಹಿಡ್ದಿದ್ದೆ ನಾನು. ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಮ್ಮ ಥರವರೆಗೂ ಬಡ್ಜೆಟ್ ಅಲ್ಲ ಅನ್ಸುತ್ತೆ. ತಗೋ ಚಿನ್ನ. ನಿನ್ನ ಮೊಬೈಲಲ್ಲಿ ಲವ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ಆ ಅಪ್ಲಿಕೇಶನ್ ಮೂಲಕ ನಿನ್ನ ಗರ್ಲ್ ಫ್ರೆಂಡ್ ಭಾವನೆಗೆಲ್ಲ ನೀನು ಕಂಟ್ರೋಲ್ ಮಾಡ್ಕೋಬೋದು. ಕೋಪ, ಸಂತೋಷ, ದುಃಖ, ಆ ಥರ. ಅರ್ಥ ಆಗಿಲ್ಲ? ಒಂದಿನ ಅರ್ಥ ಆಗುತ್ತೆ. ಇನ್ನೊಂದು ವಿಷಯ, ಇದು ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ. ನೋಡಿ ಹುಷಾರಾಗಿ ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ತಲೆಯಲ್ಲಿಟ್ಕೋ. ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. Love app. This app let you control the emotions of your spouse, work like a computer, or tell the member it's okay. Instructor. Photo. Follower. Love, anger, lust, happiness, possessiveness, sad, trust. Anger 99% yields biddana. No reaction. Love 100%. No reactions. Order box.
ಕರ್ದ ವಿಕ್ಕಿ? ನಿನ್ನ ಮೊಬೈಲಲ್ಲಿ ಲವ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ಆ ಅಪ್ಲಿಕೇಶನ್ ಮೂಲಕ ನಿನ್ನ ಗರ್ಲ್ ಫ್ರೆಂಡ್ ಭಾವನೆಗಳನ್ನ ನೀನು ಕಂಟ್ರೋಲ್ ಮಾಡ್ಕೋಬೋದು. ಇಲ್ವೇ? ಸರಿ ಬಾ, ಬಂದ್ ಮಲ್ಕೋ. ಏನು ಕೊಡೋಣ? ಗೆಟ್ ಅಪ್ ಅಂಡ್ ಡ್ಯಾನ್ಸ್. ನಂಗೆ ಡ್ಯಾನ್ಸ್ ಮಾಡ್ಬೇಕನ್ಸ್ತದೆ. ನನ್ನ ಫೋನಲ್ಲಿ ಉಪೇಂದ್ರ ಸ್ಟೈಲ್. ಮಗ ಅನು ಬದಲು ಕರ್ಕೊಂಡ್ಬಿಡ್ತೀನಿ. ಅನು ನಾನು ಹೇಳ್ತಿದ್ದಲ್ಲ, ನನ್ನ ಫ್ರೆಂಡ್ಸ್ ನೀನು ಮೀಟ್ ಮಾಡ್ಬೇಕಂತ ಹೇಳಿದ್ರಂತ. ನಿನ್ ಕೈಲಿ ಪಿಕ್ ಮಾಡೋಕ್ಕಾಗಲ್ವಾ? ಲೈ BTM ಲೇಔಟಿಂದ ಜಯನಗರ್ 4th ಬ್ಲಾಕ್ ಬರೋಕ್ಕೆ ನೀನು ಪಿಕ್ ಮಾಡ್ಬೇಕೇನೆ? ಆಟೋದಲ್ಲಿ ಬರೋಕ್ಕಾಗಲ್ವಾ? ನಿನ್ ಕಿತ್ತೋಗಿರೋ 4 ಜನ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ನಾನು ಅಲ್ಲಿಂದ ಬಸ್ ಹತ್ಕೊಂಡು ಆಟೋ ಹತ್ಕೊಂಡು ಬರ್ಬೇಕಾ? ಸರಿ ಬಿಡು, ಫ್ರೆಂಡ್ಸ್ ಇದ್ದಾರೆ, ಮಾತಾಡೋಣ. ಹಾಯ್ ಗೈಸ್. ಹಾಯ್. ಹಾಯ್, ಅವರ್ ಯು? ಐ ಆಮ್ ಗುಡ್. ನೀವು ಯಾ ಫೈನ್. ಯಾಕಿನ್ನೂ ಆರ್ಡರ್ ಮಾಡಿಲ್ಲ? ಅದೇ ನೀವು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನೀರ್ ತಗೊಂಡ್ ಬಾ. ಸರಿ. ಏನಪ್ಪ ಮತ್ತೆ ಹೇಗ್ ನಡೀತಾ ಇದೆ ಶಾರ್ಟ್ ಮೂವೀಸ್ ವರ್ಕ್ಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ನೀರೆಲ್ಲಿ? ಹೇಳಿದ್ದೀನಿ. ಅದ್ ನನಗ್ ಗೊತ್ತಿಲ್ವಾ? ನೀನ್ ಹೋಗ್ ತಗೊಂಡ್ ಬಾ. ಮತ್ತೆ ಇನ್ನೇನ್ ಸಮಾಚಾರ? ನೀವ್ ಹೇಳಿ. ಮಗ, ನೀವ್ಯಾರು ಅಣ್ಣನ ನೋಡ್ಲೇ ಇಲ್ವಲ್ಲ? ಐ ಥಿಂಕ್ ಅಜಿತ್ ಮಾತ್ರ ನೋಡಿದ್ದಾನೆ ಅನ್ಸುತ್ತೆ. ಓ ಶಿಟ್ ಶಿಟ್, ಕಾಣಿಸಲ್ವಾ ನಿನಗೆ? ನನ್ನ ಫೇವ್ರೆಟ್ ಡ್ರೆಸ್ ಇದು. ಮುಗೀತು ಕತೆ. ಇವಾಗ ಹೇಗ್ ಕ್ಲೀನ್ ಮಾಡೋದಿದನ್ನ? ನೀನ್ ನೀರ್ ಚೆಲ್ಬಿಟ್ಟೆ. ತಗೋ ಟಿಶ್ಯೂ. ಸಾರಿ. ನನ್ನ ಫೇವ್ರೆಟ್ ಡ್ರೆಸ್ ಗೊತ್ತಾ? ಸಾರಿ ಅನು, ಬಿಡು ಅನು. ವಿಕ್ಕಿ ಕಾಫಿ. ಗುಡ್ ಮಾರ್ನಿಂಗ್. ಕುಡಿ. ಮುರುಘಾ, ಅನು ಹಿಂದೆ ಇಚ್ಚಿಂಗ್ ಆಗ್ತಿದೆ ನೋಡು. ಎಲ್ಲಿ ವಿಕ್ಕಿ? ಡೌನ್ 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 ಡೌನ್. ಇಲ್ಲ. ಡೌನ್ ಡೌನ್. ಹಂಗೆ ಲೆಫ್ಟ್ ಬಾ. ರೈಟ್. ಹಂಗೆ ಒಂದು ಯೂಟ ನಡಿ. ಸೂಪರ್. ನಿಮ್ ತಾತ ನಿಂತರನೇ ತುಂಬಾ ಸುಂದರವಾಗಿದ್ದಾರೆ. ಐ ಆಮ್ ಸಾರಿ ವಿಕ್ಕಿ, ಅವತ್ ನಿನ್ನ ಆ ಥರ ಬೈಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ ಯಲ್ಲಪ್ಪ ಗೌಂಡರ್. ಸಾರಿ ತಾತ.
ಮುರುಘಾ ಏನಾಯ್ತು ವಿಕ್ಕಿ? ನಿಧಾನಕ್ಕೆ ತಿನ್ನತ್ತಾನೆ. ತಗೋ ನೀರ್ ಕುಡಿ. ಕುಡಿ. ಅನು ನೀರೇನು? ಅನು 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 ನೀರೇನು? ಅನು ನೀರು. ಕುಡಿ. ಏನಾಯ್ತು ವಿಕ್ಕಿ? ನೀರ್ ಕುಡಿ. ವಿಕ್ಕಿ ನೀರ್ ತಗೋ. ನಿಲ್ಲು ವಿಕ್ಕಿ. ವಿಕ್ಕಿ ನಿಂತ್ಕೋ. ಏನಾಯ್ತು? ನೀರ್ ಕುಡಿ ವಿಕ್ಕಿ. ತಗೋ ವಿಕ್ಕಿ. ವಿಕ್ಕಿ ನೀರ್ ಕುಡಿ ವಿಕ್ಕಿ. ಏನ್ ಹೇಳು ನೀನು? ತಗೋ ನೀರ್ ಕುಡಿ. 3 4 5 ಇರು. ಬಿಲೀವ್ ಮೀ. ಹೌ ಮೆನಿ? 250. ವಾವ್. ಎಸ್. ಸಖತ್ತಾಗಿದಾರಲ್ಲ. ಹೋಗ್ಬಿಡು, ಅವ್ರ ಜೊತೆನೆ ಹೋಗ್ಬಿಡು. ನಾನೇನಕ್ ನಿನ್ಗೆ? Search a girl for me. ನಿಂಗೆ ಹುಡುಗಿ ನೋಡೋಣ? ನನಗ ಏ ಬೇಡ, ನೀನಿದೆಲ್ಲ. ನಾನಿದ್ದೀನಿ, ಜೊತೆಗೆ ಇನ್ನೊಂದಿರ್ಲಿ. ಅವಳು ಬೇಡ್ವಾ? ಆ ಹುಡುಗಿ ಬೇಡ್ವಾ? ಬೇಡ. ಮತ್ತೆ ಅವಳು ಆ ಚೂಡಿದಾರ್ ಅಲ್ಲಿರೋಳ? ಹೋಗೋಣ. ಸೂಪರ್, ಹೋಗಿ ಮಾತಾಡೋಣ. ಬಾ. ಕಮ್ ಆನ್, ಲೆಟ್ಸ್ ಗೋ. ಅಲ್ಲಿ ನೋಡು. ಎಸ್. ಏಯ್ ಥೂ, ಇದೆಲ್ಲ ಒಂದ್ ಫೋಟೋ. ನಿನ್ ಮುಖ ತರನೇ ಇದೆ. I am the world's best photographer. ವಾವ್, ಈ ಫೋಟೋ ನನ್ಕಿಂತ ಚೆನ್ನಾಗಿದೆ. ಯು ಆರ್ ದ ವರ್ಲ್ಡ್ಸ್ ಬೆಸ್ಟ್ ಫೋಟೋಗ್ರಾಫರ್. ಹಂಗೆ ಮೇಂಟೈನ್ ಮಾಡ್ಕೊ. ಅವತ್ತು ನನ್ನ ತಾತ ನನ್ನ ಕೈನ ಇಟ್ಕೊಂಡು, ಮಗನೇ ನೀನು ಸಾಯುವಾಗ ಒಂದು ದೊಡ್ಡ ಡೈರೆಕ್ಟ್ರಾಗೆ ಸಾಯ್ಬೇಕಂತ ಪ್ರಾಮಿಸ್ ತಗೊಂಡ್ರು, ಗೊತ್ತಾ? ನಿನ್ಗಲ್ಲೂ ಬಂದಿಲ್ವಾ? ಬರುತ್ತೆ. ಕ್ರೈ ವಿತ್ ಮೀ. ನಮ್ಮಿಬ್ರನ್ನ ಬಿಟ್ಟೋಗ್ಬಿಟ್ರಲ್ಲ ತಾತ. ನಾನು ಡೈರೆಕ್ಟ್ ಆಗಿ ನೋಡ್ದೆ ಹೋಗ್ಬಿಟ್ಟಲ್ಲ ತಾತ. ಅದು ಅಷ್ಟೇ ಅಲ್ಲ ತಾತ, ನಮ್ಮಿಬ್ರು ಮದ್ವೆ ಕೂಡ ನೋಡ್ದೆ ಹೋಗ್ಬಿಟ್ರಲ್ಲ ತಾತ. ಬ್ರಿಂಗ್ ಬೈಕ್ ಕೀ. ಕೀ. ಥ್ಯಾಂಕ್ ಯು. ಹೆಲ್ಮೆಟ್. ಹೆಲ್ಮೆಟ್. ಇನ್ನೇನಾದ್ರೂ ಬೇಕಾ ವಿಕ್ಕಿ? ರೀಚ್ ಆದ್ಮೇಲೆ ಆರ್ಡ್ರ್ ಮಾಡ್ತೀನಿ. ಬಾ ಬಾ, ಇನ್ನೊಂದು ಟೈಮ್. ಬೇಡ ಕಡೆ, ನೋಡ್ತಿದೆ. ಬಾ ಬಾ. ಬಿಡ ಕಡೆ. ಪುಟ್ ಪೇಪರ್. ಬೇಡ ವಿಕ್ಕಿ, ಬೇಡ ನೋಡು, ಬೇಡ. ವಿಕ್ಕಿ, ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು.
ಗೆಸ್ ಮಾಡು. ಏ ಸರ್ಪ್ರೈಸ್ ಎಲ್ಲ ತುಂಬ ಕಷ್ಟ ಕಣೆ. ಗೆಸ್ ಮಾಡು. ಬೇರ್ದಾನೆ ಹಾ ಹೆಂಗೋ? ನಾವು ಯಾರು? ವಾವ್, ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಹೋಗಿ ಆಮ್ಲೆಟ್ ಹಾಕು. ಹಾಂ ಓಕೆ. ಸುಮ್ಮನೆ ನಿಂತಿದ್ಯಾ? ಆಡು. ಅಮೃತ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮಚ್ಚ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಬೇಕಾದ್ರೆ ನೋಡಿ, ಈ ವರ್ಷದ ಮೋಸ್ಟ್ ಎಂಟರ್ಟೈನಿಂಗ್ ಫಿಲ್ಮಲ್ಲಿ ಅದಿರುತ್ತೆ. ಓಕೆ ಬ್ರೋ. ಹಾಯ್ ಬೇಬಿ. ಸಾರಿ ಗೈಸ್, ತುಂಬಾ ಲೇಟ್ ಆಯ್ತು. ಇಟ್ಸ್ ಓಕೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಹೌದು. ನಿಮ್ಗೆ ಗೊತ್ತಲ್ಲ. ಬೇಬಿ, ಇದೆಲ್ಲ ಯಾಕೆ ಕುಡಿತಾ ಇದ್ಯಾ? ನಾನ್ ನಿನ್ಗೆ ಅಂತ ಮನೆಯಿಂದ ನೀರ್ ತಗೊಂಡ್ಬಂದಿದ್ದೀನಿ. ಇರು, ತಗೋ. ಹಾಂ, ಇಟ್ಸ್ ಓಕೆ. ನಿಧಾನಕ್ಕೆ ಕುಡಿ. ಇಟ್ಸ್ ಓಕೆ, ನಿಧಾನಕ್ಕೆ ಕುಡಿ. ಓಕೆ, ನಿಧಾನ ಕುಡಿ. ನಿಧಾನ. ಯು ಆಲ್ ರೈಟ್? ಕಮ್, ಲೆಟ್ಸ್ ಗೋ ಟು ಹಾಸ್ಪಿಟಲ್. ಕಮ್ ಬೇಬಿ. ಓಕೆ, ನೋ ಪ್ರಾಬ್ಲಮ್. ಹಾಸ್ಪಿಟಲ್ ಹೋಗೋಣ. ಫ್ರೈಡ್ ರೈಸ್ ತಿನ್ಸ್ಲಾ? ಬಟ್ ಇನ್ನೊಂದು. ಸಾಕು ನಾವು. ಸಾಕು. ಒನ್ ಸ್ಪೂನ್. ಲಾಸ್ಟ್ ಸ್ಪೂನ್. ಇನ್ನೊಂದು ಸ್ವಲ್ಪ. ತುಂಬ ಸ್ವೆಟ್ ಆಗ್ತಿದೆಲ್ಲ. ಹೌದಾ? ನೀನ್ ಇಲ್ಲೇ ಇರು, ನಾನು ಹೋಗಿ AC ಆನ್ ಮಾಡಕ್ ಹೇಳ್ತೀನಿ. ಇಲ್ಲ ಬೇಡ, ಇರು ಬೇಡ ಬೇಬಿ. ಅನು ಹೆಂಗ್ ಬ್ರೋ? ಅನು, ಕುಡಿಯಕ್ಕೆ ಸ್ವಲ್ಪ ನೀರು ಕೊಡು. ಮಲ್ಕೊಳಲ್ವಾ? ಮೂವಿ ನೋಡೋದು ಮಳೆ ಬರ್ತೀನಿ. ಹೇ ಅಪೂರ್ವ, ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಎನಿ ಪ್ರಾಬ್ಲಮ್? ನನ್ನ ಬಿಡು, ನಿನ್ಗೇನು ಪ್ರಾಬ್ಲಮ್ ಹೇಳು? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಹೇ, ಏನು ಸಂಬಂಧನೇ ಇಲ್ದೇ ಇರೋ ಥರ ಕ್ವಶನ್ ಕೇಳ್ತಿದ್ಯಾ? ನೀನು ಯಾಕೆ ಸಂಬಂಧನೇ ಇಲ್ದಿರೋ ಥರ ಬಿಹೇವ್ ಮಾಡ್ತಿದ್ಯಾ? ನಂಗೆ ಅರ್ಥ ಆಗ್ತಿಲ್ಲ. ನಾನು 2 ದಿನದಿಂದ ನೋಡ್ತಾನೆ ಇದ್ದೀನಿ. ಜಾಸ್ತಿ ನಗ್ತ್ಯಾ, ಮತ್ತು ನಿನ್ನ ಡ್ರೆಸ್ಸಿಂಗ್ ಸೆನ್ಸ್, ಬಿಹೇವಿಯರ್ ತುಂಬಾ ಡಿಫ್ರೆಂಟ್ ಇದೆ. ಮುಂಚಿನ ಥರ ಇಲ್ಲ. ಆರ್ ಯು ಫೈನ್? ಹೇ, ಆ ಥರ ಏನೂ ಇಲ್ಲ. ಐ ಫೀಲ್ ಕಂಫರ್ಟಬಲ್. ಹೀಗಿರೋದೇ ನನಗೆ ಖುಷಿ ಅನ್ಸುತ್ತೆ. ಐ ಆಮ್ ಜಸ್ಟ್ ದ ವೇ ಐ ಆಮ್. ಸರಿ ಬಿಡು. ಇಸ್ ಎವ್ರಿಥಿಂಗ್ ಓಕೆ ವಿತ್ ಯು ಆ್ಯಂಡ್ ವಿಘ್ನೇಶ್? ಫೈನ್, ಎಲ್ಲ ಚೆನ್ನಾಗಿದೆ. ಹೇಳಬೇಕು ಅಂದರೆ ಮುಂಚೆಗಿಂತ ಪ್ರೀತಿ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಅಟ್ಲೀಸ್ಟ್ ಅವನ ಹತ್ರ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ನೋ, ಹೀ ಈಸ್ ಆಲ್ಸೋ ಪರ್ಫೆಕ್ಟ್ಲಿ ಆಲ್ ರೈಟ್. ಆದರೆ ಸ್ವಲ್ಪ ದಿನದಿಂದ ನನ್ನ ಹತ್ರ ಮಾತಾಡೋದಕ್ಕಿಂತ ಹೆಚ್ಚಾಗಿ ಫೋನಲ್ಲೇ ಬಿದ್ದಿರ್ತಾನೆ. ಲೇ, ಹುಷಾರು ಕಣೆ. ಫೋನಲ್ಲೇ ಎಲ್ಲ ವಿಷಯಗಳಿರೋದು. ಫಸ್ಟು ಫೋನಲ್ಲಿ ಏನಾದರೂ ಇದ್ದರೆ ಚೆಕ್ ಮಾಡು. ನಾನು ಈ ಕಾಲ್ ಕಟ್ ಮಾಡ್ತೀನಿ. ಫೋನಲ್ಲೇ ಎಲ್ಲ ವಿಷಯಗಳಿರೋದು. ಫಸ್ಟು ಫೋನಲ್ಲಿ ಏನಾದರೂ ಇದ್ದರೆ ಚೆಕ್ ಮಾಡು. ನಿನಗೂ ಫ್ರೆಂಡ್ಸ್ ನಾಳೆ ನಿನ್ನ ಸಾವು ಬರ್ತೀನಿ ಬಿಟ್ಟು ಅದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಹಾರ ಗ್ರಾಚಾರ ಕೆಟ್ಟರೆ ಒನ್ ಟೇಬಲ್ ಕೂತಿದ್ರು ನಾಯಿ ಎಗರಿ ಕಚ್ಬಿಡುತ್ತೆ.
ಏನಿದು ಲವ್ ಆ್ಯಪ್ ಅಂತ ಒಂದು ಆ್ಯಪ್. ನ್ಯೂ ಯೂಸರ್ ಡಿಟೆಕ್ಟೆಡ್. ಸೈನ್ ಅಪ್. ಏನಿದು ಲವ್ 100%, ಆಂಗ್ರಿ 1%, ಲಸ್ಟ್ 100%. ಸುಮ್ಮನೆ ಇರೋ ಅವನು. ಛೀ, ಡರ್ಟಿ ಮೈಂಡೆಡ್ ಫೆಲೋ. ಆರ್ಡರ್ ಬಾಕ್ಸ್. ಏನಿದು ಆರ್ಡರ್ ಬಾಕ್ಸ್? ಓಕೆ, ಗೆಟ್ ಅಪ್. ಕರ್ದಾನು? ಹಾಂ, ಅವನು ನೋಡೋಕ್ಕೆ ಒಳ್ಳೆ ದೇವದ ಥರ ಇದೆಯಾ? ಚೆನ್ನಾಗಿ ಓದಿದ್ಯಾ? ಒಳ್ಳೆ ಕೆಲಸದಲ್ಲಿದೆಯಾ? ನನ್ನ ಬಗ್ಗೆ ನಿನಗೆ ಗೊತ್ತು. ಆದರೂ ಯಾವ ನಂಬಿಕೆಯಲ್ಲಿ ನನ್ನನ್ನು ನಂಬ್ಕೊಂಡು ಬಂದೆ? ಇಷ್ಟು ದೊಡ್ಡ ಮನೆ, ಆ XUV ಕಾರು, ಇದನ್ನೆಲ್ಲ ನಿನ್ನ ಫ್ರೆಂಡು ಯಾವ ನಂಬಿಕೆ ಮೇಲೆ ನಿಂಗೆ ಬಿಟ್ಟು ಫಾರಿನಿಗೆ ಹೋದ? ಅದೇ ಥರ ನನಗೂ. ವಿಕ್ಕಿ, ನೀನಂದರೆ ನಂಗೆ ತುಂಬ ಇಷ್ಟ. ನೀನಂದರೆ ಮಾತ್ರ ನಂಗೆ ಇಷ್ಟ. ಆದರೆ ನಿನಗೇನಿಷ್ಟ, ನಿನಗೇನು ಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ವಿಕ್ಕಿ. ನನ್ನ ಕೈಯಲ್ಲಿ ಈ ಥರ ಒಂದು ಅಪ್ಲಿಕೇಶನ್ ಇದೆ ಅಂತ ನಂಬೋಕೆ ಆಗ್ತಿಲ್ಲ ಕಣೋ. ಅದರಲ್ಲೂ ಆ ಆ್ಯಪ್ನ ನೀನು ಯೂಸ್ ಮಾಡ್ತಿದ್ಯಾ ಅಂತ ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ ಕಣೋ. ನೀನು ಇಷ್ಟಪಡೋ ಥರ ಇರೋದೇ ನನ್ನ ಲೈಫು. ನೀನು ಈ ಆ್ಯಪ್ ಯೂಸ್ ಮಾಡಬೇಕಂದ್ರೆ ಯು ಕ್ಯಾನ್ ಯೂಸ್ ಇಟ್ ವಿಕ್ಕಿ. ಐ ಆಮ್ ಸಾರಿ ವಿಕ್ಕಿ, ನಿನ್ನ ಪರ್ಮಿಷನ್ ಇಲ್ಲದೆ 10 ಮಿನಿಟ್ಸ್ ಈ ಆ್ಯಪ್ನ ಯೂಸ್ ಮಾಡಿಬಿಟ್ಟೆ. ಇನ್ನು ಮುಂದೆ ಹಿಂಗೆ ಮಾಡಲ್ಲ ವಿಕ್ಕಿ. ನಿನ್ನ ಕಂಟ್ರೋಲ್ ಮಾಡೋ ಈ ಪ್ರೊಫೈಲ್ನ ಈಗಲೇ ಡಿಲೀಟ್ ಮಾಡ್ತೀನಿ. ನೋಡ್ದ, ನನ್ನ ಪ್ರೊಫೈಲ್ ಡಿಲೀಟ್ ಮಾಡೋಕ್ಕೆ ನಿನ್ನ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ ವಿಕ್ಕಿ. ಇನ್ನು ಮುಂದೆ ಈ ಆ್ಯಪ್ ಮೂಲಕ ಯು ಕ್ಯಾನ್ ಕಂಟ್ರೋಲ್ ಮೀ. ಏಯ್ ಅನು, ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ನಿದ್ದೆ ಮಾಡಿಲ್ವಾ? ಇಲ್ಲ. ನನ್ನ ಮೊಬೈಲಲ್ಲಿ ಗೊತ್ತಿಲ್ಲ. ತುಂಬ ಭಯ ಆಗ್ತದೆ ವಿಕ್ಕಿ. ಒಂದಿನ ನನ್ನ ಬಿಟ್ಬಿಟ್ಟು ದೂರ ಹೋಗ್ಬಿಡ್ತೀಯಾ ಅಂತ. ಅಪೂರ್ವ ಜೊತೆನೂ ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ಮೊಬೈಲಲ್ಲಿ
ಯಾಕೆ ಒಂಥರ ಇದೆಯಾ? ಏನಿಲ್ಲ, ಒಂದು ಕೆಟ್ಟ ಕನಸು. ಕಮ್ ಇವಾಗ ಹೆಂಗಿದೆ? ಯಾ, ಐ ಫೀಲ್ ಬೆಟರ್. ಹೆಂಗೆ? ಅದೆಲ್ಲ ಒಂದು ಮ್ಯಾಜಿಕ್ ಟಚ್ ಕಣೆ. ಬಾ ಬಂದು ಮಲ್ಕೋ. ಗೊತ್ತಾಯ್ತು ವಿಕ್ಕಿ. ಸ್ಪರ್ಶಕ್ಕೆ ಸೋತೆಯ ಕ್ಷಣದಲ್ಲಿ ಜೊತೆಯಲೇ ಇದ್ದರು ಒಬ್ಬಂಟಿ ನಾನು. ನೆನ್ನೆಯ ನೆನಪಿನ ಸಂತೆಯ ಬೀದಿಲಿ ಕನಸಿನ ಕಣ್ಣಲ್ಲಿ ಮರೆಯಾದೆನು. ಹಠಮಾರಿಯಾದ ಜೀವವಿದು ನಿನ್ನ ಸನಿಹ ಬಯಸಿದೆ. ಸಿಗದೇನೆ ಹೋದರು ನೀ ನನಗೆ ಈ ಹೃದಯ ನಿನ್ನದೆ. ನಿಜ ಪ್ರೀತಿ ಎಂದು ಕೊರಗುತ್ತಿದೆ, ಅವಕಾಶ ಬೇಕಿದೆ. ಪ್ರೀತಿಯ ಹೂವೇಗ ಬಾಡಿದೆ. ಕನಸಿನ ಈ ಕನ್ನಡಿ ಚೂರಾದ ಹಾಗೆ. ಗೆಳೆಯನೇ ನೀನಿಲ್ಲದೆ ಬದುಕೋದು ಹೇಗೆ. ಜೊತೆಯಲೇ ಸಾಗುವ ಕನಸದು ನಿನ್ನಯ ಕೈಗೊಂಬೆಯಾದನು. ವಿಕ್ಕಿ, ಎಲ್ಲಿದ್ಯಾ? ನಾನು ಅವಾಗಲೇ ಮನೆ ಬಿಟ್ಟೆ ಕಣೆ. ಜೋರ್ ಮಳೆ, ಬರಕ್ಕೆ 1 hour ಆಗುತ್ತೆ. ಅಲ್ಲೇ ಇರು, ಬಂದೆ. ಏನು ಹಾಯ್. ಮತ್ತೆ ಹೌ ವಾಸ್ ದ ಮೀಟಿಂಗ್? ಅದೇನು ಪಾರ್ಟಿ ಅನ್ಕೊಂಡಿದ್ಯಾ? ಆಫೀಸ್ ಅಂದ್ರೇ ಬೋರ್ ಆಗತ್ತೆ. ಐ ಹ್ಯಾಡ್ ಎ ಗುಡ್ ವೈಬ್. ವಿಘ್ನೇಶ್ ಅಲ್ಲಿ ಬಂದಿಲ್ವಾ? ಬೇಕಾದ್ರೆ ಬಾ, ನಾನು ಡ್ರಾಪ್ ಮಾಡ್ತೀನಿ. ನೋ, ಹೀ ಈಸ್ ಆನ್ ದಿ ವೇ. ಜಸ್ಟ್ ಫ್ಯೂ ಮಿನಿಟ್ಸ್ ಬಂದ್ಬಿಡ್ತಾನೆ. ಓ, ಯಾಕೆ ನೀನು ಮನೆಗೆ ಹೋಗಲ್ವಾ? ಹಂಗಲ್ಲ, ನಿನ್ನ ಹತ್ರ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ಬಂದೆ. ಅರ್ಥ ಆಗಿಲ್ಲ. ನನ್ನ ಹತ್ರ ಏನು ಮಾತಾಡಬೇಕು? ಐ ನೋ ವಿ ಹ್ಯಾಡ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ ಆಫೀಸ್. ಅದೆಲ್ಲ ಮರ್ತ್ಬಿಡೋಣ, ಅದು ಆಫೀಸ್ ಲೈಫ್. ನೋಡಿ, ನಾನು ಯಾವಾಗಲೂ ಜಾಲಿ ಟೈಪ್ ಅಲ್ಲ, ಒಂಚೂರು ಸೀರಿಯಸ್ ಕ್ಯಾರೆಕ್ಟರ್ ಕೂಡ. ಆ್ಯಂಡ್
ನಾನು ಆಫೀಸಲ್ಲಿರುವಾಗ ನಿನ್ನನ್ನು ನೋಡಿ ಸ್ಮೈಲ್ ಮಾಡಿದೆ ಅಲ್ವಾ, ಚಾನ್ಸೇ ಇಲ್ಲ. ಇಟ್ ವಾಸ್ ಮ್ಯಾಜಿಕಲ್ ಯುನೋ. ಮತ್ತು ಅಪೂರ್ವ ಹೇಳ್ತಿದ್ದು ನಿನಗೂ ವಿಘ್ನೇಶ್ಗೂ ಏನೋ ಪ್ರಾಬ್ಲಮ್ಸ್ ಅಂತ. ಆ್ಯಂಡ್ ಹೀಸ್ ಟಾಕಿಂಗ್ ಟು ಸಮ್ ಆಫ್ ದ ಗರ್ಲ್ಸ್ ಟು. ಅವನ ಅಪ್ಪ ಹತ್ರನೂ ಒಂಥರನೇ ಮಾತಾಡ್ತಾನೆ. ಅವನೊಂಥರ ಹಂಗೇನೇನು ನೋಡು. ನಾನು ಇದು ಹೇಳಬೇಕಂತಲ್ಲ, ನೀನು ಅವ್ನು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನೀನು ನೋಡೋಕೆ ಇಷ್ಟು ಫೇರ್ ಆಗಿದೆಯಲ್ವಾ, ಅದಕ್ಕೆ ಅವ್ನು ನೀನು ಲವ್ ಮಾಡೋದು ಜೊತೆ ಇರೋದಲ್ಲ. ಇವಾಗಲೇ ಹೋಗಿ ಬ್ರೇಕಪ್ ಅಂತ ಹೇಳು, ಅವ್ನು ಫೀಲ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾನೆ. ಆದರೆ ಇನ್ನೊಂದು ಹುಡುಗಿ ಬಂದರೆ ಅವ್ರ ಜೊತೆ ಹೋಗ್ತಾ ಇರ್ತಾನೆ. ನೀನು ವಿಘ್ನೇಶು ಲಿವಿನ್ನಲ್ಲಿರೋದು ನನಗೆ ಗೊತ್ತು. ಓಕೆ, ನನಗೆ ನಿಮ್ಮ ಪಾಸ್ಟ್ ಎಲ್ಲ ಒಂದು ವಿಷಯನೇ ಇಲ್ಲ. ನಮ್ಮಿಬ್ಬರು ಫ್ಯೂಚರ್ ಮುಖ್ಯ. ನೋಡು, ಬೇರೆಯವ್ರು ಏನು ಅಂದ್ಕೊಂಡ್ರು ಐ ಜಸ್ಟ್ ಡೋಂಟ್ ಕೇರ್. ಥ್ಯಾಂಕ್ಸ್. ಹೌದು ತೇಜಸ್, ನೀನು ಹೇಳ್ದಂಗೆ ವಿಘ್ನೇಶ್ ನನ್ನ ಯಾಮಾರಿಸ್ತಿದ್ದಾನೆ. ಅವನಿಗೆ ನಾನೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನೀನು ಹೇಳಿದ 100% ಕರೆಕ್ಟ್. ಅವನು ಅಪೂರ್ವ ಹತ್ರನೂ ಫ್ಲರ್ಟ್ ಮಾಡ್ತಿರ್ತಾನೆ. ನಂಗೆ ಗೊತ್ತಾನು. ಐಮ್ ಸಾರಿ ಅಬೌಟ್ ಇಟ್. ಐ ನೋ ಹೌ ಯು ಫೀಲ್. ವಿಘ್ನೇಶ್ ನಾನು ನೋಡ್ಕೊತೀನಿ. ಹೆಂಗೋ ಪ್ರಾಬ್ಲಮ್ ಮಾಡ್ತಾರಲ್ವಾ, ನಾನು ನೋಡ್ಕೊತೀನಿ. ಯು ಜಸ್ಟ್ ಡೋಂಟ್ ವರಿ. ಹೌದು ತೇಜಸ್, ವಿಘ್ನೇಶ್ಗೂ ನನಗೂ ಸೆಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ನಾನಿರೋ ಸಿಚುಯೇಷನಲ್ಲಿ ಅಪೂರ್ವ ಏನಾದ್ರು ಇದ್ದಿದ್ರೆ ಅವನು ಆ ಸಿಚುಯೇಷನ್ನ ಯೂಸ್ ಮಾಡಿಕೊಂಡು ಅವಳನ್ನ ಸರಿ ಮಾಡೋಕ್ಕೂ ಟ್ರೈ ಮಾಡ್ತಾ ಇರಲಿಲ್ಲ. ನನ್ನ ಮಾತ್ರ ಎಂಟರ್ಟೈನ್ಮೆಂಟಾಗಿ ನೋಡ್ತಾನೆ. ಆದರೆ ಬೇರೆ ಹುಡುಗಿರನ್ನ ಹಿ ಡೋಂಟ್ ಈವನ್ ಕೇರ್ ಅಬೌಟ್ ದೆಮ್. ಅಷ್ಟೇ ಯಾಕೆ, ಅವನಿಗೆ ಅವ್ರ ಹತ್ರ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ನೀನು ಹೇಳ್ದೆ ಅಲ್ವಾ ಅವನು ಅಪೂರ್ವ ಹತ್ರ ಒಂಥರ ಮಾತಾಡ್ತಾನೆ ಅಂತ. ಅಷ್ಟೇ ಅಲ್ಲ ತೇಜಸ್, ನಮ್ಮ ಆಫೀಸ್ ಸೀನಿಯರ್ ಹತ್ರನೂ ನೈಟ್ ಎಲ್ಲ ಟೆಕ್ಸ್ಟ್ ಮಾಡ್ತಿರ್ತಾನೆ ಗೊತ್ತಾ. ಅದು ನನ್ನ ಫೋನಿಂದ, ನನ್ನ ಅಕೌಂಟಿಂದ ಎಲ್ಲರ ಜೊತೆಗೂ ಟೆಕ್ಸ್ಟ್ ಮಾಡ್ತಿರ್ತಾನೆ ಗೊತ್ತಾ. ಅವನಿಗೆ ನಾನು ಫೇರ್ ಆಗಿರೋದು ತುಂಬ ಇಷ್ಟ. ಆದರೆ ನಮ್ಗೆ ಹುಟ್ಟೋ ಮಗು ಅವನ ಥರನೇ ಇರಬೇಕಂತೆ. ಎಷ್ಟು ಅಸಹ್ಯ ಅವನು. ನಾನೇನಾದರೂ ಅವನ ಜೊತೆ ಬ್ರೇಕಪ್ ಮಾಡಿಕೊಂಡ್ರೆ ನಾನು ಎಲ್ಲೇ ಇದ್ದರೂ ಅವ್ನು ನನ್ನ ಹುಡ್ಕೊಂಡು ಬಂದು ಟಾರ್ಚರ್ ಮಾಡ್ತಾನೆ. ಅವನ ಲೈಫು, ಕೆರಿಯರ್ ಎಲ್ಲ ಬಿಟ್ಬಿಟ್ಟು ನನ್ನ ಟಾರ್ಚರ್ ಮಾಡ್ತಾನೆ. ಯಾರಿಗೆ ಗೊತ್ತು, ಸೂಸೈಡ್ ಮಾಡ್ಕೊಂಡ್ರೂ ಮಾಡ್ಕೋಬೋದು ಅಲ್ವಾ ತೇಜಸ್? ಹೇ, ಅವನು ನನ್ನ ವಿಘ್ನೇಶ್. ಅವನು ಹೇಗೆ ಅಂತ ನೀನು ನಂಗೆ ಹೇಳ್ಕೊಡ್ಬೇಡ. ಅವನಿಲ್ಲಿ ಬಂದರೆ ತೇಜಸ್ ಏನು ಮಾತಾಡ್ದ ಅಂತ ಕೇಳ್ತಾನೆ, ಆದರೆ ನೀನೇನು ಮಾತಾಡ್ದೆ ಅಂತ ಕೇಳಲ್ಲ. ಹೌದು ಕಣೋ, ನಾವಿಬ್ಬರು ಲಿವಿನಲ್ಲಿದ್ದೀವಿ. ಹಾಗಂತ ಅದ್ರ ಬಗ್ಗೆ ಯಾವತ್ತೂ ಅಸಹ್ಯ ಫೀಲ್ ಆಗಿಲ್ಲ. ಐ ಫೀಲ್ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಐ ವಾಂಟ್ ಟು ಲಿವ್ ಲೈಕ್ ದಿಸ್ ಫಾರ್ ಎವರ್. ಇದರಲ್ಲಿ ನಿನ್ನಂಥ ಹುಡುಗರ್ದೇ ಕಣೋ ಪ್ರಾಬ್ಲಮ್ಮು. ಒಂದು ಹುಡುಗಿ ಡಿಪ್ರೆಷನಲ್ಲಿದ್ದರೆ ಆ ಸಿಚುಯೇಷನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಯೋಚಿಸ್ತಿರ್ತೀರ ಅಲ್ವಾ. ಅವ್ನು ಬರೋಷ್ಟರಲ್ಲಿ ಇಲ್ಲಿಂದ ಹೋಗ್ಬಿಡು, ಇಲ್ಲ ಅಂದರೆ ಯಾಕೆ ಬಂದೆ ಅಂತ ಫೀಲ್ ಆಗ್ತೀಯಾ. ಓಕೆನು, ನಾನು ಹೋಗ್ತೀನಿ. ನಾನು ಅಷ್ಟು ಚೀಪ್ ಅಲ್ಲ. ಓಕೆ, ಹೌದು, ನಾವು ತುಂಬ ಚೀಪ್. ಓಕೆನು, ಸಾರಿ, ನಾನು ಹೋಗ್ತೀನಿ. ಬಾಯ್, ಗುಡ್ ಬಾಯ್. ವಿಕ್ಕಿ, ನೀನು ನನ್ನ ಹತ್ರ ಹೇಳಿದ್ರೆ ನೀನು ಇಷ್ಟಪಡೋ ಥರನೇ ಇರ್ತಿದ್ದೆ ಅಲ್ವಾ. ಯಾಕೆಷ್ಟು ಚೀಪಾಗಿ ಆ ಆ್ಯಪ್ ಮೂಲಕ ನನ್ನ ಕಂಟ್ರೋಲ್ ಮಾಡ್ತಿದ್ಯಾ. ತುಂಬ ಅಸಹ್ಯವಾಗಿ ಫೀಲ್ ಆಗ್ತದೆ ವಿಕ್ಕಿ. ಏನು ಡಾರ್ಲಿಂಗ್, ಜಾಲಿ ಆಗಿದೆ ಅನ್ಸುತ್ತೆ ಲವ್ ಆ್ಯಪ್ ಯೂಸ್ ಮಾಡಿಕೊಂಡು. ನೀನು ಬೇರೆ ಗುರು. ಡಾರ್ಲಿಂಗ್, ಗಂಡ
ಫುಲ್ ಲೋಡಲ್ಲಿದೆ, ಹುಷಾರು. ಮಾಡ್ಕೊಂಡು ಹಾಗೆ ಅನ್ಸುತ್ತೆ. ಕಾಫಿ. ಮೋಟಾರ್ ಹಾಕ್ದಾ? ಹಾಂ, ಹಾಕ್ದೆ. ಸ್ನಾನಕ್ಕೆ ಬಟ್ಟೆ ಟವಲ್ ಇಟ್ಟಿದ್ದೀನಿ, ಹೋಗಿ ರೆಡಿ ಆಗ್ಬಾ. ಯಾಕೆ ಒಂಥರ ಇದೆಯಾ? ನಾನು ಆರಾಮಾಗೇ ಇದ್ದೀನಿ. ಸರಿ ಬಾ, ಆಫೀಸ್ ಡ್ರಾಪ್ ಮಾಡ್ತೀನಿ. ನನಗೂ ಕೆಲಸ ಇದೆ, ಸ್ಕ್ರಿಪ್ಟ್ ಬರಿಬೇಕು. ಏನ್ ಡಾರ್ಲಿಂಗ್, ಜಾಲಿ ಆಗಿದೆ ಅನ್ಸುತ್ತೆ ಲವ್ ಆ್ಯಪ್ ಯೂಸ್ ಮಾಡಿಕೊಂಡು. ಯೋ ಮುರುಗ, ನನ್ನ ಕೈಲಿ ಆಗ್ತಿಲ್ಲ. ನಾನೇನೋ ಆ್ಯಪ್ ಯೂಸ್ ಮಾಡ್ಕೊಂಡು ಅವಳ ಜೊತೆ ಜಾಲಿಯಾಗಿರೋ ಥರ ಕಾಣಿಸುತ್ತಾ? ಮೊದಲು ಎಲ್ಲ ಚೆನ್ನಾಗಿತ್ತು. ಆ್ಯಪ್ ಬಂದಮೇಲೆ ನಾನು ಎಲ್ಲ ನಿಮ್ದನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ ಆ್ಯಪು. ಇರು ನಿನಗೆ ಅರ್ಥ ಆಗೋ ಥರ ಹೇಳ್ತೀನಿ ಇರು. ಅದಕ್ಕೆ ನೋಟ್ ಬೇಕು, ಪೆನ್ನು. ಇವಾಗ ಆ ಆ್ಯಪಲ್ಲಿರುವ 3 ಮುಖ್ಯವಾದ ವಿಷಯಗಳು ಮಾತ್ರ ತಗೊಳ್ಳೋಣ. 1 ಕೇರ್, ಅಕ್ರೆ. 2ನೇದು ಟ್ರಸ್ಟ್, ನಂಬಿಕೆ. 3ನೇದು ಪೊಸೆಸಿವ್ನೆಸ್. ಇವಾಗ ಅವಳು ನನ್ನ ಕೇರೇ ಮಾಡ್ಕೊಳ್ಳೋದಲ್ಲ ಅನ್ಕೋ, ನಾನೇನು ಮಾಡ್ತೀನಿ, ಕೇರ್ನ ಇನ್ಕ್ರೀಸ್ ಮಾಡ್ತೀನಿ. ಸುಮ್ಮನೆ ಮನೆಯಲ್ಲಿ ಬೇಬಿ ಯಾರು ಅದು ಪಕ್ಕದಲ್ಲಿ ಸೌಂಡು? ಹೇಳೋ. ಯಾರಿಲ್ಲ ಕಣ. ಏಯ್ ಸುಳ್ಳು ಹೇಳ್ಬೇಡ, ಗರ್ಲ್ ಫ್ರೆಂಡ್ ತಾನೆ? ಹೌದು. ಲವ್ ಮೆಂಟಲ್ ಹುಡುಗಿ ಜೊತೆ ಇದೆಯಾ? ಇದ್ಯಾವಾಗಿಂದಲೋ? ಲೋ, ಯಾರು ಮೆಂಟಲ್ಲು? ನೀನ್ ಮೆಂಟಲ್, ನಿಮ್ಮಪ್ಪ ಮೆಂಟಲ್, ನಿಮ್ ಮನೇಲಿ ಇರೋರು ಎಲ್ಲರೂ ಮೆಂಟಲ್. ಯಾರ ಹತ್ರ ಮಾತಾಡ್ತಿದ್ಯಾ? ಅವನು ನನ್ ಬಾಯ್ ಫ್ರೆಂಡ್. ನೀನೇನಾದ್ರೂ ನನ್ ಕೈಗೆ ಸಿಕ್ದೆ ಅನ್ಕೋ, ಸತ್ತೆ ಮಗನೇ. ಮೆಂಟಲ್ ಅಂತೆ ಮೆಂಟಲ್. ಯಾವಾಗ ನೋಡಿದ್ರು ರೈಸ್ ಬಿರಿಯಾನಿ ನಾನ್ ವೆಜ್, ಬರೀ ಇದೇ ತಿಂತಿರ್ತೀಯ. ಹೆಲ್ತ್ ಏನಾಗ್ಬೇಡ. ಇನ್ಮೇಲಿಂದ ಬರೀ ಚಪಾತಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಇದನ್ನ ಮಾತ್ರ ತಿನ್ಬೇಕು. ನೋ ನಾನ್ ವೆಜ್, ಓಕೆ? ಆಚೆ ಹೋಗ್ಬೇಡ್ವೋ, ಮಳೆ ಬರ್ತಾ ಇದೆ. ಆಚೆ ಹೋದ್ರೆ ನಾನು ಮಾತಾಡ್ಸ್ಲೇಬೇಡ. ಆಚೆ ಎಷ್ಟು ಬಿಸಿಲಿದೆ ಗೊತ್ತಾ? ಹೊರಗಡೆ ಹೋದ್ರೆ ಕಪ್ಪು ಆಗ್ಬಿಡ್ತೀಯ. ಇವಾಗ ಮಾತ್ರ ಬೆಲ್ಲಕ್ಕಿದ್ದೀನ. ನಾನು ಜಾಬ್ ಬಿಟ್ಬಿಡೋಣ ಅನ್ಕೊಂಡಿದ್ದೀನಿ. ಜಾಬ್ ಬಿಟ್ಟು ನಿನ್ನ ಜೊತೆನೇ ಶೂಟಿಂಗ್ ಬಂದು ನಿನ್ನ ಡ್ರೀಮ್ಗೋಸ್ಕರ ಹೆಲ್ಪ್ ಮಾಡಿಕೊಂಡು ನಿನ್ನ ಜೊತೆನೇ ಫುಲ್ ಟೈಮ್ ಇರೋಣ ಅಂದ್ಕೊಂಡಿದ್ದೀನಿ.
ಇವತ್ತು ನೀನ್ ಮಾಡಿ ಮೇಲಿಂದ ಬಿದ್ದು ಸತ್ತೋಗೋ ಥರ ಕನ್ಸ್ಬಿತ್ತು ಕಣೋ. ಪ್ಲೀಸ್ ಬೇಬಿ, ಇವತ್ತೊಂದಿನ ಎಲ್ಲೂ ಆಚೆ ಹೋಗ್ಬೇಡ. ನೀನು ಹಿಂಗೆ ಮಾಡ್ತಿರೋ ಒಂದಿನ ನಾನೇ ಮೇಲಿಂದ ಬಿದ್ದು ಸತ್ತೋಗ್ತೀನಿ. ನಮಗೆ ಕೇರ್ ಅಂತ ಒಂದು ವಿಷಯ ಸಿಗಿಲ್ಲ ಅಂದರೆ ಮಾತ್ರ ಅದ್ರ ಬೆಲೆ ಗೊತ್ತಾಗೋದು. ಆದರೆ ಅದೇ ಕೇರ್ ಅನ್ಸುತ್ತಕ್ಕೆ ಹೆಚ್ಚಾಗಿ ಸಿಕ್ತನ್ಕೋ, ಇರೋ ಅಲ್ಪ ಸ್ವಲ್ಪ ನಿಮ್ದು ಕಿತ್ಕೊಂಡು ಹೋಗ್ಬಿಡುತ್ತೆ. ಅವ್ರ ಜೊತೆ ನಮ್ಮ ಮೇಲೆ ಇರೋ ನಂಬಿಕೆನೂ ಡಮಾರಾಗ್ಬಿಡುತ್ತೆ. ಅದೇ ಕಣೋ ಈ ಟ್ರಸ್ಟು. ನಮ್ಮನ್ನ ಎಷ್ಟಕ್ಕೆಷ್ಟು ಕೇರ್ ಮಾಡ್ತಾರೋ ಅಷ್ಟಕ್ಕಷ್ಟು ಟ್ರಸ್ಟ್ ಕಡಿಮೆ ಆಗುತ್ತೆ. ಸರಿ, ಟ್ರಸ್ಟ್ನ ಜಾಸ್ತಿ ಮಾಡೋಣ ಅಂತ ಟ್ರಸ್ಟ್ನ ಜಾಸ್ತಿ ಮಾಡಿದ್ರೆ ಅದು ಎಲ್ಲದಕ್ಕೂ ಮೇಲೆ ಹೆಂಗೋ ಹೋಗಿ ಸಾಯ್ ಅಂತ ಬಿಟ್ಬಿಟ್ಲು. ಅಪೂರ್ವ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಲು. ಇಟ್ಸ್ ಓಕೆ. ನಿನ್ನೆ ನಾನು ಎಣ್ಣೆ ಹೊಡಿಯೋಕೆ ಹೋಗಿದ್ದೆ. ನಾನು ಹೋಗಿರೋ ಕೆಫೆಗೆ ನಿನ್ನ ಆಫೀಸಿಂದ ತೇಜಸ್, ಅಪೂರ್ವ, ಮೇಧ, ಕೃತಿಕಾ ಎಲ್ಲರೂ ಬಂದಿದ್ದರು. ಅಪೂರ್ವನ ನಾನೇ ಡ್ರಾಪ್ ಮಾಡಿದೆ. ಒಂದು ಹಾಫ್ ಆನ್ ಅವರ್ ಇಬ್ಬರು ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಅವಳನ್ನ ನಾನೇ ಡ್ರಾಪ್ ಮಾಡಿದೆ. ಲೋ, ಅವಳು ಬೆಂಗಳೂರಲ್ಲೇ ಇಲ್ಲ, ಮಂಡ್ಯ ಹೋಗಿದ್ದಾಳೆ. ಹೋಗ. ಏಯ್, ನೀವು ಎಷ್ಟು ಬ್ಯೂಟಿಫುಲ್ ಗೊತ್ತಾ? ನಾವಿಬ್ಬರು ಸೇರಿ ಒಂದು ಶಾರ್ಟ್ ಮೂವಿ ಮಾಡಲೇಬೇಕು. ನಾನು ಹೀರೋ, ನೀವು ಹೀರೋಯಿನ್. ರೊಮ್ಯಾಂಟಿಕ್ ಸೀನ್ ಇದೆ. ಏಯ್, ನಿಮ್ಮ ವಾಯ್ಸ್ ಎಷ್ಟು ಕ್ಯೂಟ್ ಗೊತ್ತಾ? ಐ ಮಿಸ್ ಯು ಸೋ ಮಚ್. ಮನೇಲಿ ಯಾರಿಲ್ಲ ಅಂದ್ರೆ ಬರಲಾ? ಅನು, ನಾನು ನಾಳೆ ಆಚೆ ಹೋಗ್ತಾ ಇದ್ದೀನಿ. ಸರಿ. ಎಲ್ಲಿ ಅಂತ ಕೇಳು. ಎಲ್ಲಿ? ಅದೊಂದು ರೆಸಾರ್ಟ್ಗೆ. ಓ, ಓಕೆ. ಯಾರ ಜೊತೆ ಅಂತ ಕೇಳು. ಯಾರ ಜೊತೆ? ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ. ಓ, ಓಕೆ. ಪೂರಾ ಹುಡುಗಿರ್ ಕಣೆ, ನಾನು ಒಬ್ಬನೇ ಹುಡುಗ. 3 ದಿವಸ ಬರೀ ಎಣ್ಣೆ ಪಾರ್ಟಿ. ಸರಿ. ಸರಿನಾ? ಏಯ್, ನನ್ನ ಮೇಲೆ ನಿನ್ಗೊಂದು ಭಯನೇ ಇಲ್ವಾ? ನಿನ್ ಬಗ್ಗೆ ನಂಗೆ ಗೊತ್ತು ವಿಕ್ಕಿ. ಏಯ್, ನೀವು ಸ್ಯಾರಿಯಲ್ಲಿ ತುಂಬ ಸೆಕ್ಸಿಯಾಗಿದ್ದೀರ ಗೊತ್ತಾ? ನಾವಿಬ್ಬರು ಸೇರಿ ಒಂದು ಫೋಟೋ ಶೂಟ್ ಮಾಡಲೇಬೇಕು. ವಿಕ್ಕಿ, ಸ್ಯಾರಿ ಅಂದಾಗ ನೆನಪಾಯ್ತು. ಲಾಸ್ಟ್ ವೀಕ್ ಶೂಟಿಂಗ್ಗೆ ಅಂತ 2 ಸ್ಯಾರಿ ತೊಗೊಂಡೋಗಿದ್ದಲ್ಲ ನಂದು, ಅದನ್ನು ವಾಪಸ್ ತೊಗೊಂಡು ಬಾ, ನಂಗೆ ಬೇಕು. ಮರಿಬೇಡ. ಹಾಂ, ತರ್ತೀನಿ. ನನಗಂತ ಬಂದು ಸಿಕ್ಕಿದೆ ನೋಡು, ಒಳ್ಳೆ ಎಮ್ಮೆ ಥರ. ಟಚ್ನ ಜಾಸ್ತಿ ಮಾಡಿದ್ರೆ ನೋಡ್ಕೊಳ್ಳೋದೇ ಇಲ್ಲಯ್ಯೋ, ಯಾರೋ ಥರ ನೋಡ್ತಾಳೆ. ನನ್ನ ಮೇಲೆ ಒಂದು ಪೊಸಿಟಿವ್ನೆಸ್ಸೇ ಇಲ್ಲ. ಸರಿ, ಈ ಪೊಸಿಟಿವ್ನೆಸ್ಸೇ ಜಾಸ್ತಿ ಮಾಡೋಣ ಅಂತ ಪೊಸಿಟಿವ್ನೆಸ್ಸೇ ಜಾಸ್ತಿ ಮಾಡಿದ್ರೆ ಯಾಕೆ ಕೇಳ್ತೀಯ? ನಿನಗೆ ಇವಾಗೆಲ್ಲ ನನಗಿನ್ನ ಫೋನೇ ಜಾಸ್ತಿ ಇಷ್ಟ ಅಲ್ವಾ? ಒಂದು ಸಿನಿಮಾ, ಇನ್ನೊಂದು ನಾನು, 2ರಲ್ಲಿ 1 ಚೂಸ್ ಮಾಡು. ಹೇಳು ನಿನ್ಗೆ ಯಾವ್ದು ಬೇಕು ಅಂತ. ಆಫೀಸಿಗೆ ಪಿಕ್ ಮಾಡಕ್ಕೆ ಬಂದರೆ ನಾನು ಕೆಳಗಡೆ ಸ್ಟೆಪ್ಸಲ್ಲಿ ತಾನೇ ಬರ್ತೀನಿ. ಅದೇನು ಮೇಲ್ಗಡೆ ವಿಂಡೋ ನೋಡ್ತಿರ್ತೀಯ? ಓ, ಯಾರು ಆ ಕೃತಿಕಾನಾ? ನಂಗೆ ಗೊತ್ತು ಕಣೋ, ಅವಳು ನಿನ್ನ ಇನ್ಸ್ಟಾ ಪೋಸ್ಟಿಗೆ ಲೈಕ್ ಮಾಡಿದಾಳೆ. ಯಾಕೆ ಹೇಳು? ನಿನ್ನ ಪಟಾಯಿಸಕ್ಕೆ. ನಂಗೆ ಗೊತ್ತು ನೀನು ಯಾರು, ಏನು, ಎಲ್ಲಿಂದ ಬಂದಿದ್ಯಾ, ನಂಗೆಲ್ಲ ಗೊತ್ತು. ನಿನಗೆ ನಿನ್ನ ಫ್ರೆಂಡ್ಸ್ ಇಷ್ಟನಾ ಅಥವಾ ನಾನು ಇಷ್ಟನಾ? ಅಪೂರ್ವಾಗೆ ಬರೀ ಹಾಯ್ ಹೇಳಿದ್ರೆ ಸಾಕಲ್ವಾ? ಅದೇನದು ಹೇ ಹಾಯ್? ಏನದು ಹೇ? ಏನದು ಎಕ್ಸ್ಟ್ರಾ ಹೇ? ವಾಟ್ ದ ಹೆಲ್ ಇಸ್ ದಟ್ ಹೇ? ಯಾಕೆ ನೀನು ನೈಟ್ ಫುಲ್ ಮೂವಿ ನೋಡ್ತಾ ಇರ್ತೀಯ? ಓ, ನಿಂಗೆ ನನ್ನ ಜೊತೆ ಮಲ್ಕೊಳಕ್ ಇಷ್ಟ ಇಲ್ವಾ? ಒಂದು ಕೆಲಸ ಮಾಡು, ನೀನು ನನ್ನ ಹೆಸರನ್ನ ಟ್ಯಾಟು ಹಾಕ್ಸ್ಕೊಂಡು. ಹಾಕ್ಸ್ಕೊಂತೀಯ. ಯಾಕೆ ಇವಾಗೆಲ್ಲ ನೀನು ನನ್ನ ಕಣ್ಣು ನೋಡಿ ಮಾತಾಡ್ತಿಲ್ಲ, ಮೂಗ್ ನೋಡಿ ಮಾತಾಡ್ತಿದ್ಯಾ? ಯಾಕೆ? ನನ್ನ ಕಣ್ಣು ನೋಡಕ್ಕೆ ಇಷ್ಟ ಆಗ್ತಿಲ್ವಾ? ನನ್ನ ಕಣ್ಣು ಅಪೂರ್ವ ಕಣ್ತರ ಇಲ್ಲ ಅಲ್ವಾ? ಪೊಸಿಷನ್ಸ್ ಜಾಸ್ತಿ ಮಾಡಿದ್ರೆ ಹೋಗ್ತಾ 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 ಸೈಕ್ ಆಗ್ಬಿಟ್ಲು. ಹಂಗೆ ಹೇಳಿ 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 ನಿಮ್ಮದಿನ ಇಲ್ದಂಗೆ ಮಾಡಿಬಿಟ್ಲು.
ಪೊಸೆಸಿವ್ನೆಸ್ನ ಜಾಸ್ತಿ ಮಾಡಿದ್ರೆ ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಲ್ಲ ಅಂತ, ನನ್ನ ಬಗ್ಗೆ ಕೇರೇ ಮಾಡ್ತಿಲ್ಲ ಅಂತ ನಾನೇನು ಮಾಡಿದೆ, ಮತ್ತೆ ಕೇರ್ನ ಇನ್ಕ್ರೀಸ್ ಮಾಡಿದೆ. ಅದು ಎಲ್ಲಿಗೆ ಹೋಯ್ತು, ಮತ್ತೆ ಟ್ರಸ್ಟ್ಗೆ ಬಂತು. ಅಲ್ಲಿಂದ ಮತ್ತೆ ಪೊಸೆಸಿವ್ನೆಸ್, ಅಲ್ಲಿಂದ ಮತ್ತೆ ಕೇರ್, ಟ್ರಸ್ಟ್, ಪೊಸೆಸಿವ್ನೆಸ್, ಕೇರ್, ಟ್ರಸ್ಟ್, ಪೊಸೆಸಿವ್ನೆಸ್, ಕೇರ್, ಟ್ರಸ್ಟ್, ಪೊಸೆಸಿವ್ನೆಸ್, ಕೇರ್, ಟ್ರಸ್ಟ್, ಪೊಸೆಸಿವ್ನೆಸ್. ಅವಳಕ್ಕಿಂತ ನಾನು ದೊಡ್ಡ ಸೈಗೆ ಹೋಗ್ಬಿಟ್ಟೆ. ಇದರಲ್ಲಿ ಇನ್ನು ಈ ಲಸ್ಟ್, ಆ್ಯಂಗ್ರಿ, ಸ್ಯಾಡ್ನೆಸ್, ಹ್ಯಾಪಿನೆಸ್ ಇದು ಎಲ್ಲಾನು ಇದೆ. ಅದ್ರ ಬಗ್ಗೆಲ್ಲ ಹೇಳಕ್ಕೆ ಹೋದ್ರೆ ನೀನು ದೇವರಾಗೆ ಇರೋಲ್ಲ. ದೇವರ ಪದವಿನೇ ರೆಸೈನ್ ಮಾಡ್ಕೊಂಡು ಹೋಗ್ಬಿಡ್ತೀಯ. ನಾನು ಡಿಸೈಡ್ ಮಾಡಿಬಿಟ್ಟೆ ಮೃಗ, ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್. ನೀಟಾಗಿ ನಿಧಾನವಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದೀನಿ. ಆ ಆ್ಯಪ್ನ ಅನ್ಸ್ಟಾಲ್ ಮಾಡೋದು. ನನ್ನ ಕೈಯಲ್ಲಿ ಆಗ್ತಿಲ್ಲ ಮುರುಘ. ಆ ಆ್ಯಪ್ ಬಂದಮೇಲೆ ನಾನಾಗಿಲ್ಲ, ಅಣುವಾಗಿಲ್ಲ. ನನ್ನ ಜೊತೆಲಿದ್ರೂ ಕೂಡ ತುಂಬ ಮಿಸ್ ಮಾಡ್ತಿದ್ದೀನಿ ಕಣು. ಯಾವುದೋ ಒಂದು ರೋಬೋ ಜೊತೆ ಇರೋ ಥರ ಫೀಲ್ ಆಗ್ತಿದೆ. ಕೆಲವು ಸಮಯದಲ್ಲಿ ಒಬ್ಬನೇ ಒಂಟಿಯಾಗಿರೋ ಥರ ಅನಿಸ್ತಾ ಇದೆ. ಆದರೆ ಇದರಿಂದ ಒಂದೇ ಒಂದು ಮಾತ್ರ ಕ್ಲಿಯರಾಗಿ ಅರ್ಥ ಆಯಿತು. ನಮ್ಮ ಸಂತೋಷಕ್ಕೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡಿದ್ರೆ, ಕಂಟ್ರೋಲ್ ಮಾಡೋಕ್ಕೆ ಅಂದ್ಕೊಂಡ್ರೂ ಕೂಡ ಕಿತ್ಕೊಂಡು ಹೋಗೋದು ನಮ್ಮ ನೆಮ್ಮದಿ ಮಾತ್ರ. ಪೂರ ನೆಮ್ಮದಿನೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಒಂದು ಆ್ಯಪ್ ಇರೋದು ಅಣುಗೆ ಮಾತ್ರ ಗೊತ್ತಾದರೆ, ಅಣು ಥರ ಯಾವುದೇ ಒಂದು ಹುಡುಗಿ ಗೊತ್ತಾದರೂ ಕೂಡ ದಂಡನಕ ಡಮಾರ್ದ ಅನಿಸಲ್ ಮಾಡಿಬಿಡ್ತೀನಿ ನಾನು. ಅನಿಸಲ್ ಮಾಡೋದೇ ಕರೆಕ್ಟು. ಇನ್ನು ಮುಂದೆ ಅಣು ನನ್ನ ಹೊಡಿಲಿ, ಸಾಯಿಸ್ಲಿ, ಅವಳ ಜೊತೆ ನೆಮ್ಮದಿಯಾಗಿರ್ತೀನಿ. ಅನಿಸಲ್ ಮಾಡಿಬಿಡ್ತೀನಿ. ಯೋ, ಏನಿದು ನನ್ನ ಪ್ರೊಫೈಲ್ ಡಿಲೀಟ್ ಮಾಡೋಕ್ಕೆ ಅವಳ ಫಿಂಗರ್ ಪ್ರಿಂಟ್ ಕೇಳ್ತಾ ಇದೆ. ಅಯ್ಯೋ, ಅವಳು ಬೇರೆ ಆಫೀಸಲ್ಲಿ ಇದಲ್ಲ ಅಲ್ವಾ, ಏನು ಮಾಡೋದು? ಯೋ, ಸಂಜೆ ಅಷ್ಟರಲ್ಲಿ ನನ್ನ ಮನ್ ಚೇಂಜ್ ಆಗಿಬಿಡುತ್ತೆ. ಯೋ, ಇಲ್ಲ, ನಾನು ಇವಾಗಲೇ ಆಫೀಸ್ ಹೋಗ್ತೀನಿ, ಅನ್ಇನ್ಸ್ಟಾಲ್ ಮಾಡ್ತೀನಿ. ಮುರುಘ, ತುಂಬಾ ಧನ್ಯವಾದಗಳು. ಗುಡ್ ಬೈ. ಈ ಟೀಮ್ ಲೀಡರು ಟಾರ್ಗೆಟ್ ಅಂತ ಟಾರ್ಚರ್ ಕೊಟ್ಟು ಸಾಯಿಸ್ತಾನೆ. ಇಡ್ಲಿನ ಒಳಗಡೆ ಹೋಗ್ತಾ ಇಲ್ಲ. ಆಲ್ರೆಡಿ 10 ಇಡ್ಲಿ ತಿಂದಿದ್ಯಾ, 11 ಇನ್ನೆಲ್ಲಿ ಹೋಗುತ್ತೆ? ಕೈ ತೊಳ್ಕೊಂಡ್ಬಿಡ್ತೀನಿ. ಅಯ್ಯ, ಅಜೀಬ್ ಆಗೋಯ್ತಾ? ಓ ಹಾಯ್ ಬ್ರೋ. ಕೈ ತೊಳ್ಕೊಂಡ್ಬಿಡ್ತೀನಿ. ಓಕೆ ಬ್ರೋ. ಹೇ ವಿಕ್ಕಿ, ನೀನೇನಿಲ್ಲಿ? ಸುಮ್ಮನೆ ಆಫೀಸ್ ನೋಡಿ ತುಂಬ ದಿವಸ ಆಯ್ತಲ್ಲ, ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಊಟ ಮಾಡ್ದಾ? ಮಾಡಿದೆ. ನೀನು ಮಾಡು. ಇಡ್ಲಿ ತಿಂತೀಯಾ? ಇಲ್ಲ, ಮಾಡು. ಏನು ಮಾಡಿ ಫಿಂಗರ್ ಪ್ರಿಂಟ್ ತಗೊಳ್ಳೋದು? ಸ್ಲೀಪ್ ನೌ. ಏನಲ್ಲ, ಸೊಲ್ಲೆ. ನೀನು ನೋಡೋಕ್ಕೆ ಟಯರ್ಡ್ ಆಗಿದೆಯಾ? ಓಕೆ, ಸ್ಲೀಪ್ ಅಂಟಿಲ್ ಐ ಆರ್ಡರ್ ಬ್ಯಾಕ್. ಅಯ್ಯೋ, ಬಿಸಿಯಾಗಿದಲ್ಲ. ಹೇಗೆತ್ತದು ಇಡ್ಲಿ. ಬಂದ್ಬಿಡು. ಏನು ಮಾಡೋದು? ಅಯ್ಯೋ, ಅಯ್ಯೋ, ಆನಾಗ್ತಿಲ್ವೇ? ಅಯ್ಯೋ, ಏನು ಮಾಡೋದು? ಅನು
ಅನು ಅನು ಎದ್ದೆಲೆ ಏ ಅನು 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 ಏನು ಮಾಡೋದು ಆಫೀಸ್ ಬೇರೆ. ಹಲೋ ಅನು 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 ಇಲ್ಲ, ಫೋನ್ ರೆಡಿ ಮಾಡೋದೇ ಕರೆಕ್ಟು. ಏನು ಮಾಡೋದು? ಫೋನ್ ರೆಡಿ ಮಾಡೋದೇ ಕರೆಕ್ಟು. ಬ್ರೋ 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 ಯಾಕೆ ಬ್ರೋ ದಿಗ್ಲು ಬಿದ್ದುಬಿಟ್ಟಿದ್ದೀರಾ? ಅನು ಬೆಳಗ್ಗೆ ಟ್ಯಾಬ್ಲೆಟ್ ಹಾಕ್ತಾನೆ ಬಂದುಬಿಡ್ಲು ಬ್ರೋ. ಅದಕ್ಕೆ ಅದಕ್ಕೆ ಅನ್ಕಾನ್ಷಿಯಸ್ ಆಗಿಬಿಡ್ಲು ಬ್ರೋ. ಅನ್ಕಾನ್ಶಿಯಸ್ ಬ್ರೋ, ಏನು ಹೇಳ್ತಾ ಇದ್ದೀರಾ? ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ನನಗೆ ಒಂದು 2 hours ಮಾತ್ರ ಟೈಮ್ ಕೊಡಿ. ನಾನು ಹೋಗಿ ಟ್ಯಾಬ್ಲೆಟ್ ಮಾತ್ರ ತಗೊಂಡ್ಬಂದ್ಬಿಡ್ತೀನಿ ಬ್ರೋ. ನಾನು ಹೋಗೋವಾಗ ಕರೆಕ್ಟಾಗೇ ಇದ್ಲು. ಏನು ಮಾಡಿದ್ರಿ ಬ್ರೋ? ಬ್ರೋ ಅದಲ್ಲ ಏನಿಲ್ಲ ಬ್ರೋ, ಅದು ಸ್ವಲ್ಪ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಬ್ರೋ. ನಾನು ಹೋಗಿ ಹುಡುಕಿ ತಗೊಂಡ್ಬರ್ಬೇಕು. ನಾನು ಬರೋವರೆಗೂ ಅನುನ ಯಾರೋ ಡಿಸ್ಟರ್ಬ್ ಮಾಡಿದೆ. ಆಫೀಸಲ್ಲಿ ನಾನು ಒಬ್ಬನೇ ಬ್ರೋ ಇರೋದು. ಬ್ರೋ ಬ್ರೋ ಪ್ಲೀಸ್ ಬ್ರೋ ನೋಡ್ಕೊಳ್ಳಿ ಬ್ರೋ. ನಾನು ಹೋಗಿ ಏನು ಹೇಳ್ತಾ ಇದ್ದೀರಾ ಬ್ರೋ? ಬ್ರೋ ಬ್ರೋ ನೋಡ್ಕೊಳ್ಳಿ ಬ್ರೋ, ಬರ್ತೀನಿ ಬ್ರೋ. ಅಯ್ಯ, ಏನಪ್ಪ ಮಾಡೋದು? ಅಯ್ಯ, ಅಣ್ಣ ಫೋನ್ ರೆಡಿ ಮಾಡ್ಬೇಕಿತ್ತಣ್ಣ. ಆಗಲ್ಲ ಆಗಲ್ಲ, ಸ್ವಲ್ಪ ಆಗಲ್ಲ, ಸ್ವಲ್ಪ ಟ್ರೈ ಮಾಡಿ. ಇಲ್ಲ ಆಗಲ್ಲ ಆಗಲ್ಲ, ಬೇರೆ ಕಡೆ ನೋಡಿ. ಫೋನ್ ರೆಡಿ ಮಾಡಬೇಕಿತ್ತು. OnePlus ಆಗಲ್ಲ. ಎಲ್ಲಿ ರೆಡಿ ಮಾಡ್ತಾರೆ? ಆ ಕಡೆ ಆಗಲ್ಲಪ್ಪ. OnePlus ಚಾನ್ಸ್ ಇಲ್ಲ. ಈ ಫೋನ್ ಕಷ್ಟ. ಬೇರೆ ಕಡೆ ನೋಡಿ. 2 ದಿನ ಆಗುತ್ತಪ್ಪ. ಈ ಮೊದಲೆಲ್ಲ ಸ್ಟಾಪ್ ಆಗಿದೆ. ಏನಪ್ಪ ಮಾಡೋದು ಇವಾಗ? ಆಫೀಸಲ್ಲಿ ಬೇರೆ ಯಾರೂ ಇಲ್ಲ. ಏನು ಮಾಡೋದು? ಅಯ್ಯೋ, ಇವನು ಬೇರೆ ಎಲ್ಲೋದ್ನೋ? ಟೈಮ್ ಬೇರೆ ಆಗೋಯ್ತು. ಬ್ರೋ ಎಷ್ಟೊತ್ತು ಬ್ರೋ? ಎಷ್ಟೊತ್ತಿಂದ ಕಾಯೋದು? ಟ್ಯಾಬ್ಲೆಟ್ ಸಿಕ್ಕಿಲ್ಲ ಬ್ರೋ. ಏನು ಹೇಳ್ತಾ ಇದ್ದೀರಾ ಬ್ರೋ? ಬ್ರೋ ಅದು ಸ್ವಲ್ಪ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಬ್ರೋ. ಆ ಟ್ಯಾಬ್ಲೆಟ್ ಸಿಗೋದು ಕಷ್ಟ ಬ್ರೋ. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ಮನೆಗೆ ಹೋದ್ರೆ ಸರಿ ಆಗ್ತಾರೆ. ಅದಕ್ಕೆ ಅವಳನ್ನ ಅವನ್ನ ಸ್ವಲ್ಪ ಕಾರಿನ ತರ ಕರ್ಕೊಂಡು ಹೋಗ್ಬೇಕು ಮಾತ್ರ ಹೆಲ್ಪ್ ಮಾಡಿ ಬ್ರೋ. ಏನು ಹೇಳ್ತಾ ಇದ್ದೀರಾ ಬ್ರೋ? ಕಾರಲ್ಲಿ ಅವನ್ನ ಕರ್ಕೊಂಡು ಹೋಗ್ತಾನ? ಆಂಬುಲೆನ್ಸ್ ಫೋನ್ ಮಾಡ್ತೀನಿ. 100 ಅಲ್ಲ 100 100. ಅಷ್ಟು ಸೀರಿಯಸ್ ಅಲ್ಲ ಇಲ್ಲ. ಅಷ್ಟಿಲ್ವಾ? ಇದು ಅವಳು ಕಾಮನ್ ಬ್ರೋ. ಇದು ಮುಂಚೆ ಆಗಿದೆ ಬ್ರೋ. ಅವಳ ಫ್ಯಾಮಿಲಿ ಎಲ್ರಿಗೂ ಆಗುತ್ತೆ ಬ್ರೋ. ಸ್ವಲ್ಪ ಕಾರ ಹತ್ರ ಕರ್ಕೊಂಡು ಹೋಗಿ ಮಾತ್ರ ಹೆಲ್ಪ್ ಮಾಡಿ ಬ್ರೋ. ಪ್ರಜ್ಞೆ ತಪ್ಪೋದು ಕಾಮನಾ? ಬ್ರೋ. ಬನ್ನಿ ಬನ್ನಿ ಬ್ರೋ. ಬ್ರೋ ಕರೆಕ್ಟಾಗಿ ಹೇಳಿ, ಏನಾಯ್ತು ಬ್ರೋ? ಅದು ಅವಳಿಗೆ ಅವಾಗ ಜ್ಞಾನ ತಪ್ಪು ಡಿಸೀಸ್ ಬ್ರೋ. ಡಿಸೀಸ್? ಯು ಮೀನ್ ಕಾಯಿಲೆ? ಲೈಕ್ ಬ್ರೈನ್ ಟ್ಯೂಮರ್? ಬ್ರೋ ಅದೆಲ್ಲ ಏನಿಲ್ಲ ಬ್ರೋ. ಅವಳಿಗೆ ಅದೆಲ್ಲ ಕಾಮನ್ ಬ್ರೋ. ಕಾಮನ್? ಸ್ವಲ್ಪ ತಲೆ ರೆಡಿ ಆಗ್ತಾನೆ ಬ್ರೋ. ಎಲ್ಲಂದ್ರಲ್ಲಿ ಜ್ಞಾನ ತಪ್ಪುಟ್ರಿ ಹೆಂಗೆ ಬ್ರೋ? ಬ್ರೋ ಸುಮ್ಮನೆ ಬಾ ಬ್ರೋ. ಬ್ರೋ ಇವಳು ತಿಂದಿದ್ದು ಇಡ್ಲಿನೇ ನಾನು ತಿಂದಿದ್ದು. ನಂಗೂ ಯಾಕೋ ಜ್ಞಾನ ತಪ್ಪಂಗಿದೆ ಬ್ರೋ. ಬ್ರೋ ಬ್ರೋ ಸುಮ್ಮನೆ ಡೌ ಮಾಡಬೇಡ ಬ್ರೋ. ಬಾ ಬ್ರೋ. ಬ್ರೋ ಜ್ಞಾನ ತಪ್ಪಿದ್ದಾಳೆ ಅಂದ್ರಿ? ನೋಡಿದ್ರೆ ಗೋರ್ಕೆ ಹೊಡಿತಾ ಇದ್ದಾಳಲ್ಲ ಬ್ರೋ.
ಅವಳಂಗೆ ಜ್ಞಾನ ತಪ್ಪದಾಗಲ್ಲ ನಿದ್ದೆ ಮಾಡ್ತಲ್ಲ ಬ್ರೋ. ಹಾಂ ಕಾರ್ ಹತ್ರ ಬಿಟ್ಬಿಡಿ ಬ್ರೋ. ಶಾರ್ಟ್ ಮೂವಿಗಳನ್ನು ಮಾಡುತ್ತಿದ್ದ ಬೆಂಗಳೂರಿನ ವಿಘ್ನೇಶ್ ಎಂಬ ಹುಡುಗ ತನ್ನ ಪ್ರೇಯಸಿಯನ್ನು ಮನೆಯಲ್ಲಿ ಟಾರ್ಚರ್ ಮಾಡಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನಿಮ್ಮ ಅಪ್ಪ ಅಮ್ಮನಿಗೆ ಮುಖ ಹೆಂಗ್ ತೋರಿಸ್ತೀಯೋ? ಅವ್ರ ಅಪ್ಪನ ಆಫೀಸ್ ತರ ಬಂದು ಹೋಗ್ತಾ ಇದ್ದೆ ಸರ್. ಏನೋ ಇಂಥ ಕೆಲಸ ಮಾಡ್ಬಿಟ್ಟೆ ಅಷ್ಟೇ, ನಿನ್ನ ಲೈಫೇ ಗಾಲಿ. ಇವನೇ ಏನಾದರೂ ಅವಳಿಗೆ ಮಾಡಿರ್ತಾನೆ ಸರ್. 2 ಮಂತ್ಸಿಂದ ಅವ್ರ ಬಿಹೇವಿಯರೇ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಕಣೋ. ಅಷ್ಟೇ, ನಿನ್ನ ಲೈಫ್ ಮುಗೀತಿನ್ನು. ಹಲೋ ಹಲೋ ಹಲೋ, ಯಾರು? ಮಗ ನಾನು ವಿಘ್ನೇಶ್. ಹೇಳೋ, ಏನೋ ಹೊಸ ನಂಬರಿಂದ ಕಾಲ್ ಮಾಡಿಬಿಟ್ಟಿದ್ಯಾ? ಮಗ ಇದು ಅನು ನಂಬರು. ಮಗ ಸ್ವಲ್ಪ ಅರ್ಜೆಂಟಾಗಿ ನೀನು ನನ್ನ ಮನೆಗೆ ಬರಬೇಕಿತ್ತು ಮಗ. ಲವ್, ನಾನು ನಮ್ಮ ಅಂಕಲ್ ಅಂಗಡಿಯಲ್ಲಿ ಇದೀನೋ, ತುಂಬ ಮೊಬೈಲ್ ಸರ್ವಿಸ್ ಬಂದಿದೆ. ಒಂದು ಕೆಲಸ ಮಾಡ್ತೀನಿ, ನಾಳೆ ಬರಲಾ? ಮಗ ತುಂಬ ಎಮರ್ಜೆನ್ಸಿ ಮಗ, ನೀನು ಬರಲೇಬೇಕು. ನೀನು ಬಂದ್ರೇ ಪ್ರಾಬ್ಲಮ್ ಸಾಲ್ವ್ ಆಗೋದು. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ ಆಯಿತಾ? ಮಗ ಅನುಗೆ ಒಂದು ಪ್ರಾಬ್ಲಮ್ ಮಗ. ಅನುನ ಕಾಪಾಡಬೇಕು. ನೀನು ಬಂದ್ರೇ ಕಾಪಾಡೋಕ್ಕಾಗೋದು. ಲವ್, ಏನೋ ಹೇಳ್ತಿದ್ಯಾ? ನೀನು ಮನೆಗೆ ಬಾ ಮಗ, ನಾನು ಹೇಳ್ತೀನಿ. ಒಂದು ಕೆಲಸ ಮಾಡು, ಒಂದು ಹಾಫ್ ಆನ್ ಅವರ್ ಇರು, ಬರ್ತೀನಿ. ಆಯ್ತು ಮಗ, ಬೇಗ ಬಾ. ಏನಾಯ್ತು? ಏನು ಪ್ರಾಬ್ಲಮ್ಮು? ಮಗ ಫೋನ್ ರೆಡಿ ಮಾಡಬೇಕಿತ್ತು. ಫೋನ್ ರೆಡಿ ಮಾಡಬೇಕಾ? ಫೋನ್ ಸಾಂಬಾರು ಹೇಳ್ಬಿತ್ತು ಮಗ, ಹೇಗಾದರೂ ರೆಡಿ ಮಾಡಬೇಕು. ಮಗ ಟೆನ್ಷನ್ ಮಾಡಬೇಡ, ತುಂಬ ಕೆಲಸ ಬಿಟ್ಟು ಬಂದಿದ್ದೀನಿ. ಏನಂತ ಹೇಳು ಮಗ. ಸ್ವಲ್ಪ ದೊಡ್ಡ ವಿಷಯ ಮಗ, ಫೋನ್ ಇದ್ರೇ ಸಾಲ್ವ್ ಆಗೋದು. ಹೆಂಗಾದರೂ ರೆಡಿ ಮಾಡಿಕೊಡು. ಲೈ, ಹೇಳ್ತಾ ಇದ್ದೀನಿ ತಾನೇ ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ. ಹೋಗ ಮಗ. ಒಂದು ನಿಮಿಷ ಬಾ ಮಗ, ಬಾ. ಲವ್, ಕುತ್ಕೊ ಮಗ. ಲವ್, ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸರಿ ಮಗ, ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊ. ದಯವಿಟ್ಟು ಯಾರಿಗೂ ಹೇಳಕ್ಕೆ ಹೋಗ್ಬಿಡ ಮಗ. ಇದು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ, ಆದರೆ ನೀನು ನಂಬೇಕು ಮಗ. ನಾನು ಅನು ಹೇಗೆ ಅಂತ ನಿನ್ಗೆ ಗೊತ್ತು. ಒಂದಿನ ದೊಡ್ಡದಾಗಿ ಜಗಳ ಆಯಿತು ಮಗ. ಸೊ ಫೋನ್ ಸಾಂಬಾರಲ್ಲಿ ಬಿತ್ತು ಮಗ, ಹೇಗಾದರೂ ನೀನೇ ರೆಡಿ ಮಾಡಿ ಕೊಡಬೇಕು. ಈ ಫೋನ್ ಯೂಸ್ ಮಾಡಿ ಅನು ನಿದ್ದೆ ಮಾಡೋ ಥರ ಮಾಡಿದೆ. ಹೌದು ಮಗ. ಆಮೇಲೆ ಫೋನು ಸಾಂಬಾರಲ್ಲಿ ಬಿದ್ದೋಯ್ತು. ಹೌದು ಮಗ, ಹೌದು. ಈ ಫೋನ್ ರೆಡಿ ಆದ್ರೆ ಅವಳು ಎದ್ದೇಳ್ಬಿಡ್ತಾಳೆ. ಎದ್ದಲ್ತಾಳೆ ಮಗ, ಎದ್ದಲ್ತಾಳೆ. ಹಾಂ, ಅದು ಏನಂದೆ? ಆ್ಯಪ್ ಹೆಸರು ಏನಂದೆ? ಲವ್ ಆ್ಯಪ್ ಮಗ, ಲವ್ ಆ್ಯಪ್. ಲವ್ ಆ್ಯಪ್. ನಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೋಬೋದು. ಓಹೋ, ಆ್ಯಪ್ ಯೂಸ್ ಮಾಡಿನೇ ಅವಳು ನಿದ್ದೆ ಮಾಡೋ ಥರ ಮಾಡಿದೆ. ಅದು ಹೇಳ್ತಾ ಇದ್ದ, ನಾವು ಆ್ಯಪ್ ಯೂಸ್ ಮಾಡಿ ನಿದ್ದೆ ಮಾಡಿ. ಸಾರಿ ಮಗ, ಸಾರಿ. ಹೆಂಗಾದರೂ ಫೋನ್ ರೆಡಿ ಮಾಡಿ ಕೊಟ್ಬಿಡು ಮಗ, ಮಿಕ್ಕಿದೆಲ್ಲ ಆಮೇಲೆ ಹೇಳ್ತೀನಿ. ಅನು ಮಗ, ಏನೋ ಹುಡುಕ್ತಾ ಇದೆಯಾ ಮಗ? ಏನೋ ಹುಡುಕ್ತಾ ಇದೆಯಾ ಮಗ? ಮಗ, ಏನೋ ಹುಡುಕ್ತಾ ಇದೆಯಾ? ಹೇಯ್, ಕುತ್ಕೊಳ್ಳೋ ಮಗ. ಟೆನ್ಷನ್ ಮಾಡಬೇಡ, ಕುತ್ಕೊಬಿಟ್ಟು ಸೈಲೆಂಟಾಗಿ. ಮಗ ಕುತ್ಕೊಳ್ಳೋ. ಮಗ ನಿಜ ಹೇಳು, ಯಾವ ಡ್ರಗ್ಸ್ ಯೂಸ್ ಮಾಡಿದೆ? ಆ ಹುಡುಗಿಗೆ ಏನು ಕೊಟ್ಟೆ?
ಯಾವ ಡ್ರಗ್ಸ್ ಯೂಸ್ ಮಾಡಿದೆ? ಅವಳಿಗೆ ಏನೋ ಕೊಟ್ಟೆ? ಡ್ರಗ್ಸ್ ಮಗ, ಏನು ಮಗ, ಏನೋ ಹೇಳ್ತಿದ್ಯಾ? ಏಯ್ ನಿಲ್ಸ ಸುಮ್ಮನೆ. ನಿನ್ನಂತ ಹುಡುಗರ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಶಾರ್ಟ್ ಫಿಲ್ಮ್ ತೆಗಿತೀನಿ ಅನ್ನೋದು, ಫೋಟೋ ಶೂಟ್ ಮಾಡ್ತೀನಿ ಅಂತ ಹುಡುಗಿನ ಕರ್ಕೊಂಡು ತಿರ್ಗಾಡೋದು. ನಿನ್ನ ಮುಖ, ನಿನ್ನ ಮಾತಾಡೋ ಮಾತು, ನಿನ್ನ ನೋಟ ನೋಡಿದ್ರೇ ಗೊತ್ತಾಗುತ್ತೆ ನೀನು ಎಷ್ಟು ಡ್ರಗ್ಸ್ ಯೂಸ್ ಮಾಡ್ತೀಯ ಅಂತ. ಮಗ ಪ್ರಾಮಿಸ್, ಆ ಥರ ಏನಿಲ್ಲ ಮಗ. ಈ ಫೋನಲ್ಲಿ ಒಂದು ಆ್ಯಪ್ ಇದೆ ಮಗ, ಲವ್ ಆ್ಯಪ್ ಅಂತ. ಅದ್ರಲ್ಲಿ ಹೋಗಿ ಗೆಟಪ್ ಅಂತ ಕೊಟ್ಟರೆ ಎದಲ್ತಲ್ಲ ಮಗ. ಮುಚ್ಚ ಸಾಕು. ಆ್ಯಪ್ ಅಂತೆ, ಮುಖ ಅಂತೆ. ನಿನಗೆ ಗೊತ್ತು ತಾನೆ, ನನ್ನ ಫ್ರೆಂಡ್ ಅವ್ರ ಅಂಕಲ್ ಎಸ್ ಐ. ನಿನ್ನಂಥವ್ರಿಗೆಲ್ಲ ಅವರೇ ಸರಿ. ಮಗ 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 ಬೇಡ ಮಗ. ಮಗ ಮಗ ಪ್ಲೀಸ್ ಮಗ, ಬೇಡ ಮಗ. ಮಗ ಮಗ ಪ್ಲೀಸ್ ಮಗ, ಪೊಲೀಸ್ ಎಲ್ಲ ಕರಿಬೇಡ ಮಗ. ಆಲ್ರೆಡಿ ಇಲ್ಲಿ ತುಂಬ ಪ್ರಾಬ್ಲಮ್ ಇದೆ ಮಗ. ಪ್ಲೀಸ್ ಮಗ, ಬೇಡ ಮಗ. ಮಗ 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 ಏಯ್ ಸೈಲೆಂಟ್ ಆಗಿದ್ರೆ ಸರಿ. ಲೇ ಮೆಂಟ್ಲು, ಏನ್ ಮಾಡ್ತಿದ್ಯಾ? ಫೋನ್ ಇಕ್ಕ ಕೆಳಗೆ, ಫೋನ್ ಇಕ್ಕ ಕೆಳಗೆ, ಇಲ್ಲಾಂದ್ರೆ ಸಾಕ್ಬಿಡ್ತೀನಿ. ಏಯ್ ಏಯ್ ಅವಳು ನಿನ್ನ ಹುಡುಗಿ ಕಣೋ. ಗೊತ್ತು ಕಣೋ, ನೀನು ಫೋನ್ ಕೆಳಗಿಕ್ಕೋ. ಇಡೋ ಫೋನ್ನ. ಯಾರಿಗೆ? ಪೊಲೀಸ್ಗೆ ಅದನ್ನ ಫೋನ್ ಮಾಡ್ತಿದ್ಯಾ? ಫೋನ್ ಮಾಡು. ಇವಳನ್ನ ಸಾಯಿಸ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತೀನಿ. ಪೊಲೀಸ್ ಬರ್ತಾರೆ. ಈ ಥರ ವಿಘ್ನೇಶು ಲವ್ ಅಪ್ ಎಂದು ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ಅಣ್ಣನ ನಿಧಾ ಮಾಡಿಸ್ಬಿಟ್ಟ. ಆ ಫೋನನ್ನ ರೆಡಿ ಮಾಡೋಕ್ಕೆ ನನ್ನ ಬರಕ್ಕೆ ಹೇಳಿದ್ದ. ಬಂದಿ ಜಾಗದಲ್ಲಿ ಅವಳನ್ನ ಸಾಯಿಸ್ಬಿಟ್ಟು ಇವನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಅಂತ ಪೊಲೀಸ್ ಹತ್ರ ಹೇಳು. ಪೊಲೀಸ್ ಮೊದಲು ನಿನ್ನೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋದು ಕಣೋ. ಏಯ್ ಸೈಕೋ ಥರ ಮಾತಾಡಬೇಡ. ಐ ನಾನು ಸೈಕೋ ಹೋಗಿ ತುಂಬ ದಿವಸ ಆಯ್ತು ಕಣೋ. ನೀನು ಫೋನ್ ಕೆಳಗೆ ಬಿಟ್ಟು ಕುತ್ಕೊಳ್ಳೋ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಲವ್, ಇಂಥವೆಲ್ಲ ಶಿವಣ್ಣನ ಮೂವಿಲಿ ತುಂಬಾನೇ ನೋಡಿದಾಯ್ತು. ಆಯ್ತು ಕುತ್ಕೊಳ್ಳೋ. ಲೋ ಮಗ, ನಾನು ಹುಡುಗರ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಯೋದನ್ನ ನೋಡಿರ್ತೀಯ, ಆದರೆ ಯಾವತ್ತಾದರೂ ಡ್ರಗ್ಸ್ ಯೂಸ್ ಮಾಡಿ ನೋಡಿದ್ಯಾನೋ? ಹಂಗೆ ಯೂಸ್ ಮಾಡಿದ್ರು ಅದನ್ನ ಯಾಕೋ ಹಣ್ಣು ಮೇಲೆ ಯೂಸ್ ಮಾಡ್ತೀನಿ. ಅವಳೇ ಕಣ ನಾನೆಲ್ಲಾನು. ಈ ಮನೆಯಲ್ಲಿ ನಂದಂತ ಏನೂ ಇಲ್ಲ. ನಾನು ಯೂಸ್ ಮಾಡೋ ಸೋಪು, ಸ್ಯಾಂಪು, ಟವಲ್ ಪ್ರತಿಯೊಂದು ಅವಳು ಯೂಸ್ ಮಾಡೋದು ಕಣೋ. ಯಾಕೆಂದರೆ ಅವಳಂದರೆ ನನಗೆ ಅಷ್ಟಿಷ್ಟ. ಅವಳು ಯೂಸ್ ಮಾಡೋ ಒಂದೊಂದು ಪ್ರಾಡಕ್ಟಲ್ಲೂ ಅವಳ ಸ್ಮೆಲ್ ಇರುತ್ತೆ. ಅದೇ ನನ್ನ ದುನಿಯಾ. ಎಷ್ಟೇ ದೊಡ್ಡದು ಅಗಲ ಬಂದ್ರೂ ಒಂದಿನೂ ಅವಳು ನನ್ನ ಬಿಟ್ಟು ಹೋಗಿಲ್ಲ, ನಾನು ಅವಳನ್ನ ಬಿಟ್ಟು ಹೋಗಿಲ್ಲ. ನಾವಿಬ್ರು ಅಷ್ಟು ಲವ್ ಮಾಡ್ತಿದ್ದೀವಿ. ಇವಾಗ ಕೂಡ ಅವಳು ಚೆನ್ನಾಗಿದ್ದಿದ್ರೆ ನನ್ನ ರಾಜ್ಕುಮಾರ್ ಥರ ನೋಡಿರ್ತಾಳೆ. ನನ್ನ ಇಷ್ಟು ಮಟ್ಟಕ್ಕೆ ಬಿಟ್ಟಿರಲ್ಲ, ನೀನೇನು ಇಷ್ಟೊಂದು ಸೌಂಡ್ ಮಾಡ್ತಿರಲ್ಲ. ಅವಳು ಇಲ್ಲದೇ ಇರೋ ಈ ಒಂದು ದಿವಸ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಲವ್, ಅವಳು ನನ್ನ ಅನು, ಅವಳ ವಿಘ್ನೇಶ್ ನಾನು. ಪ್ರಾಮಿಸ್, ಡ್ರಗ್ಸ್ ಏನು ಯೂಸ್ ಮಾಡಿಲ್ಲ ಕಣೋ. ನಿನ್ನ ನಂಬಿಕೆ ಇಲ್ವಾ? ನೀನು ನನ್ನ ಫೋನ್ ರೆಡಿ ಮಾಡಿ ಅದರಲ್ಲಿ ಆ್ಯಪ್ ಇಲ್ಲ ಅಂದರೆ ನಾನೇ ಹೋಗಿ ಪೊಲೀಸಲ್ಲಿ ಸರೆಂಡರ್ ಆಗ್ತೀನಿ. ನಿಜ ಮಗ. ನಿನ್ನ ನಂಬಿಕೆ ಇಲ್ವಾ? ಒಂದು ನಿಮಿಷ ಬಾ ಇಲ್ಲಿ, ಒಂದು ನಿಮಿಷ ಬಾ 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 ಮಗ, ಬಾ ಮಗ, ಬಾ ಮಗ, ಬಾ ಬಾ ಇಲ್ಲಿ, ಬಾ ಮಗ. ಕುತ್ಕೋ ಮಗ. ಕೇಳು ಹಾಂ, ಕೆಲಸ ಇದೆಯಾ? ಗೊರ್ಕೆ ಸೌಂಡ್ ಕೆಲಸ ಇದೆಯಾ? ನಿಜವಾಗ್ಲೂ ಮಗ ನಿದ್ದೆ ಮಾಡ್ತಿದ್ದಲ್ಲ. ಸರಿ, ಫೋನ್ ಕೊಡು. ಈ ಫೋನಲ್ಲಿ ಮಾತ್ರ ಆ್ಯಪ್ ಇಲ್ಲ ಅನ್ಕೋ, ಅಷ್ಟೇ. ನೀನು ಪ್ರಾಮಿಸ್ ಮಗ, ಅದರಲ್ಲಿ ಆ್ಯಪ್ ಇದೆ. ಪ್ಲೀಸ್ ಮಗ, ಹೆಂಗಾದ್ರೂ ಮಾಡಿ ರೆಡಿ ಮಾಡಿ ಕೊಟ್ಬಿಡು ಮಗ. ನಾನು ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ. ಎಷ್ಟೇ ಖರ್ಚಾದ್ರೂ ನಾನು ನೋಡ್ಕೋತೀನಿ ಮಗ. ಫೋನ್ ಮಾತ್ರ ರೆಡಿ ಮಾಡಿ ಮಗ. ಸರಿ ಮಗ. ಹಲೋ, ಫೋನ್ ಆನ್ ಆಯ್ತು?
ಸೂಪರ್ ಮಗ. ಫೋನ್ನ ಯಾರ ಕೈಗೂ ಕೊಡ್ಬೇಡ, ಸೀದಾ ಮನೆಗೆ ಬಂದ್ಬಿಡು. ಲವ್ ಆದರೆ ಅದ್ರಲ್ಲಿ ಏನು ಇಲ್ವಲ್ಲೋ, ಎಲ್ಲ ಎರೇಸ್ ಆಗಿದೆ. ಯಾವ್ದು ಆ್ಯಪ್ ಇದೆ ಅಂದೆ? ಆ್ಯಪ್ ಇಲ್ಲ, ಶಾರ್ಟನೂ ಇಲ್ಲ. ಏನು ಯಾಮಾರ್ಸ್ಕೊಂಡು ತಿರ್ಗಾಡ್ತಿದ್ಯಾ? ಹಲೋ, ನಾನೇನು ಕೇಳಿಸ್ತಿದ್ಯಾನೋ? ಮಾತಾಡೋ ಇಲ್ಲಿ. ಹಲೋ ಹಲೋ ಹಲೋ. ಮುರುಘಾ, ಅವನು ಫೋನ್ ಮುರುಘಾ. ಮುರುಘಾ 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 ಆಪ್ ಕೊಟ್ಬಿಡು ಮುರುಘಾ. ಮುರುಘಾ ಆಪ್ ಕೊಟ್ಬಿಡು ಮುರುಘಾ. ಮುರುಘಾ 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 ಆಪ್ ಕೊಟ್ಬಿಡು ಮುರುಘಾ. ಅವನು ನಿದ್ದೆ ಮಾಡಿಬಿಟ್ಲು ಮುರುಘಾ. ಮುರುಘಾ 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 ಹುಡುಗಿ ಅಂದರೆ ಹೆಂಗಿರಬೇಕು ಗೊತ್ತೇನೋ ಮಗ? ಅವಳು ನಿಂಗೆಲ್ಲ ಸೆಟ್ ಆಗಲ್ಲ, ಬ್ರೇಕಪ್ ಮಾಡ್ಕೊಂಬಿಡು. ಅವಳ ಬಟ್ಟೆ ನೋಡು, ಹುಡುಗಿ ಅಂದರೆ ಕೈ ಎತ್ತು ಮುಗಿಯೋ ಥರ ಇರಬೇಕು. ಇವೆಲ್ಲ ನಮ್ಮ ಪ್ರೊಫೆಷನ್ಗೆ ಸೆಟ್ ಆಗಲ್ಲ, ಬಿಟ್ಬಿಡೋ. ನಾನು ಆ ಆ್ಯಪ್ನ ಯೂಸ್ ಮಾಡ್ಬಾರ್ದಿತ್ತು ಕಣೆ. ನೀನು ಹೇಗಿದ್ರು ನನಗೆ ಇಷ್ಟ ಕಣೆ. ಹುಡುಗಿರಂದರೆ ಹೀಗೆ ಇರಬೇಕು, ಹೀಗೆ ಡ್ರೆಸ್ಸಿಂಗ್ ಮಾಡಬೇಕು, ಹೀಗೆ ಮಾತಾಡಬೇಕು ಅಂತ ಒಂದು ಸೆಟಪ್ ಐಡಿಯಾಸ್ ಇದೆ ಕಣೆ. ನಾನು ನೀನು ಹಾಗೆ ಇರಬೇಕಂತ ಆ ಆ್ಯಪ್ನ ಯೂಸ್ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೆ. ನೀನು ಬೈದಾಗ ಹೊಡೆದಾಗ ಕೂಡ ಒಂದು ದಿವಸ ಕೂಡ ನಾನು ಕಷ್ಟಪಟ್ಟಿಲ್ಲ ಕಣೆ. ಆದರೆ ಅದನ್ನ ನೋಡಿ ಅದು ಹೀಗೆ ಇರಬಾರ್ದಿತ್ತು, ಹಂಗೆ ಮಾತಾಡಬಾರ್ದಿತ್ತು ಅಂತ ನನಗೆ 4 ಜನ ಹೇಳಿದಾಗ ಸ್ವಲ್ಪ ನೋವಾಯ್ತು. ಆದರೆ ಹತ್ರ ಹೇಳೋರೆಲ್ಲ ಒಬ್ಬ ಕೂಡ ಜೊತೆ ಇಲ್ವಲ್ಲ. ನೀನು ಸಾಯನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಕಣೆ. ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ. ಇನ್ನು ಸಾಯೋಕ್ಕಿಂತ ಮುಂಚೆನೇ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅದೇ ಕರೆಕ್ಟ್. ಐ ಲವ್ ಯು ಅನು, ಬಟ್ ಐ ಡೋಂಟ್ ಡಿಸರ್ವ್ ಯು. ಯಾವಾಗಲೂ ಐ ಡೋಂಟ್ ಡಿಸರ್ವ್ ಯು. ಐ ಆಮ್ ಸಾರಿ ಅನು, ಐ ಆಮ್ ಸಾರಿ ಅಂಡ್ ಐ ಲವ್ ಯು ಅನು.
ಮಿಸ್ಟರ್ ವಿಘ್ನೇಶ್, ಕನ್ಸಲ್ಟೇಷನ್ ರೂಮ್ಗೆ ಹೋಗಿ, ಡಾಕ್ಟರ್ ಬರ್ತಾರೆ. ನೀವು ಅನು ಜೊತೆ ಬಂದಿರೋರಾ? ಹೌದು ಡಾಕ್ಟರ್. ನೀವು ಅನುಗೆ ಏನಾಗಬೇಕು? ನಾನು ಅವ್ಳ ಬಾಯ್ ಫ್ರೆಂಡ್ ಡಾಕ್ಟರ್. ಅವಳಿಗೆ ಇಲ್ಲಿ ಎಲ್ಲನೂ ನಾನೇ. ಅವ್ರ ಪೇರೆಂಟ್ಸ್ ಎಲ್ಲ ಊರಲ್ಲಿದ್ದಾರೆ. ಅನಿಗೆ ಏನಾಯ್ತು ಡಾಕ್ಟರ್? ಶಿ ಇಸ್ ಜಸ್ಟ್ ಸ್ಲೀಪಿಂಗ್. ಥರ್ಡ್ ಸ್ಟೇಜ್ ಆಫ್ ನೋಮಾ ಆರಿಯಮ್ ಸ್ಲೀಪ್, ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ ಅವಳು ನಿದ್ದೆ ಮಾಡ್ತಿದ್ದಾಳೆ. ನಾರ್ಮಲಾಗಿ ಅವಳು ಜಸ್ಟ್ ಎದ್ದೇಳಿದ್ರೆ ಸಾಕು. ಅದೇ ಹೆಂಗೆ ಡಾಕ್ಟರ್ ಎಬ್ಬರಿಸೋದು? ನಮ್ಮ ಬ್ರೈನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಪಾರ್ಟ್ ಇದೆ. ನಮಗೆ ನಿದ್ದೆ ಬರೋದಕ್ಕೆ ಅದೇ ಕಾರಣ. ದ ಪ್ರಾಬ್ಲಮ್ ಈಸ್ ಶಿ ಹ್ಯಾಸ್ ನೋ ಸಿಗ್ನಲ್ ಫ್ರಮ್ ಹೈಪೋಥಾಲಮಸ್ ಆ್ಯಂಡ್ ಹರ್ ಹೈಪೋಥಾಲಮಸ್ ಈಸ್ ಟೋಟಲಿ ಫೈನ್. ದಿಸ್ ಇಸ್ ನ್ಯೂ ಟು ಅಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಲೈಟ್ ಬಿದ್ದರೆ, ಸೌಂಡ್ ಕೇಳಿದ್ರೆ, ಟೆಂಪ್ರೇಚರ್ ಚೇಂಜ್ ಆದರೆ ಸಾಕು, ಬ್ರೈನ್ಗೆ ಸಿಗ್ನಲ್ ಪ್ರೊಡ್ಯೂಸ್ ಆಗಿ ಅವಳು ನಿದ್ದೆಯಿಂದ ಎದ್ದೇಳ್ತಾಳೆ. ಬಟ್ ಇದೆಲ್ಲ ಸರಿಯಾಗಿದ್ರೂ ಅವ್ರ ಬ್ರೈನ್ಗೆ ಸಿಗ್ನಲ್ ಪ್ರೊಡ್ಯೂಸ್ ಆಗ್ತಿಲ್ಲ. ಯು ಕಾಂಟ್ ಫೋರ್ಸ್ ಆರ್ ಕ್ರಿಯೇಟ್ ಎ ಸಿಗ್ನಲ್ ಫ್ರಮ್ ಹೈಪೋಥಾಲಮಸ್ ಜಸ್ಟ್ ಟು ವೇಕ್ ಸಮನ್ ಫ್ರಮ್ ದೇರ್ ಸ್ಲೀಪ್. ದಿಸ್ ಇಸ್ ಟೂ ಡೇಂಜರಸ್ ಟು ಡೂ ದ್ಯಾಟ್. ಸಾರಿ, ನಿಜವಾಗ್ಲೂ ನನಗೆ ಏನು ಅರ್ಥ ಆಗ್ತಿಲ್ಲ ಡಾಕ್ಟರ್. ನನಗೆ ಅನು ಎದ್ದೊಲ್ದ್ರೆ ಸಾಕು, ನನ್ನ ಕೈಲಿ ಅಷ್ಟೇ ಮಾತ್ರ ಯೋಚನೆ ಮಾಡೋಕ್ಕಾಗೋದು. ಆ್ಯಕ್ಚುಯಲ್ ಪ್ರಾಬ್ಲಮ್ ಇದೆಲ್ಲ. ನಾವು ನಿದ್ದೆ ಮಾಡುವಾಗ ನಮ್ಮ ಬಾಡಿ ಪಾರ್ಟ್ಸ್ ಆಟೋಮೆಟಿಕ್ ಆಗಿ ರೆಸ್ಟ್ ಮೋಡ್ಗೆ ಹೋಗ್ಬಿಡುತ್ತೆ. ಆ್ಯಂಡ್ ಅನು ಕಂಟಿನ್ಯೂಸ್ ಆಗಿ 2 ಡೇಸಿಂದ ನಿದ್ದೆ ಮಾಡ್ತಿದ್ದಾರೆ. ಅವ್ರ ಬಾಡಿ ಪಾರ್ಟ್ಸ್ ಫಂಕ್ಷನ್ ಆಗದೆ ಸ್ಟಾಪ್ ಆಗಿಬಿಟ್ಟಿದೆ. ನಾವೇನೇ ಎನರ್ಜಿ ಕೊಟ್ಟರು ಇಟ್ ನೀಡ್ಸ್ ಟು ವರ್ಕ್ ಆನ್ ಇಟ್ಸ್ ಓನ್. ಹೀಗೆ ಕಂಟಿನ್ಯೂ ಆದರೆ ಎವ್ರಿ ಪಾರ್ಟ್ಸ್ ಆಫ್ ದ ಬಾಡಿ ವಿಲ್ ಸ್ಟಾರ್ಟ್ ಟು ಫೇಲ್. ಬ್ಲಡ್ ಪ್ರೆಷರ್ ಲೋ ಆಗಿ ಡಿಸ್ಅಸೋಸಿಯೇಟಿವ್ ಪಾರ್ಟ್ಸ್ ಎಲ್ಲ 1 by 1 ಫೇಲ್ ಆಗುತ್ತೆ. ಅನು ಬ್ರೀತಿಂಗ್ ಸಫರ್ ಮಾಡ್ತಾರೆ. ಲಾಸ್ಟಲ್ಲಿ ಕಾರ್ಡಿಯಾಕ್ ಸ್ಟ್ರೋಕ್ ಆಗಿ ದೆನ್ ಬ್ಲಡ್ ಫ್ಲೋ ವಿಲ್ ಸ್ಟಾಪ್, ವಿಚ್ ವುಡ್ ಲೀಡ್ಸ್ ಟು ಬ್ರೈನ್ ಡೆತ್. ಇವಾಗ ಹೆಂಗಿದ್ದಾರೆ ಡಾಕ್ಟರ್? ಅವ್ರ ಬ್ಲಡ್ ಪ್ರೆಷರ್ ಲೋ ಆಗಿದೆ. ಇನ್ನು 6 to 7 hours ಹೀಗೆ ಆದರೆ ನಮ್ಮ ಕೈಲಿ ನಿಜವಾಗ್ಲೂ ಅವ್ರನ್ನ ಕಾಪಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ಸ್ ಬೆಟರ್ ನೀವು ಇದನ್ನು ಅನು ಮೇಲೆ ಹೇಳೋದು. ಇದನ್ನ ಏನು ಮಾಡೋಕ್ಕಾಗಲ್ವಾ ಡಾಕ್ಟರ್? ನಿಮ್ಮ ಹೆಸರೇನಂದ್ರೆ? ವಿಘ್ನೇಶ್. ವಿಘ್ನೇಶ್, ನೆಕ್ಸ್ಟ್ 6 hours ಹೀಗೆ ಆದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಅಟ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಹೋಪ್. ಅನು ನಿದ್ದೆಯಿಂದ ಎದ್ದೇಳಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಕ್ಕಿ, ಒಂದಿನ ಎಲ್ಲದನ್ನೂ ಬಿಟ್ಬಿಟ್ಟು ಊರಾಚೆ ತುಂಬ ದೂರ ಹೋಗಿ ಒಂದು ಚಿಕ್ಕ ಮನೆ, ನಾಯಿ ಮರಿ, ಒಂದು ಸಿಂಪಲ್ ಬೈಕ್, ನಾನು ನೀನು ಇಬ್ಬರು ಮಾತ್ರ ಯಾವಾಗಲೂ ಇರಬೇಕು ಅಂತ ಆಸೆ ಕಣು. ನೀನು ಮತ್ತು ಆ ನಿನ್ನ ಕವಿತೆಗಳು ಅಷ್ಟು ಮಾತ್ರ ನಂಗೆ ಸಾಕು ಕಣು. ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಯಾವತ್ತಾದರೂ ಒಂದಿನ ನೀಟಾಗಿ ಫಾರ್ಮಲ್ ಆಗಿ ಡ್ರೆಸ್ ಹಾಕ್ಕೊಂಡಿದ್ಯಾ?
2 ವರ್ಷದಿಂದ ನಾನು ಕೊಡ್ಸಿರೋ ಕೋಟು ಸೂಟು ಹಾಕೊಂಡಿದ್ಯಾ? ಆಕಾಶದಲ್ಲಿ 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 ನೀನು ನನಗಾಗಿ ನೀನು, ನಿನಗಾಗಿ ನಾನು, ನನಗಾಗಿ ಇಲ್ಲ ಬೆಳಗಾಯ್ತೆಂದು ಕೂಗುತ್ತಲೇ ಕೋಳಿಯೊಂದು ನಿನ್ನ ಕಂಡ ರಸ್ತೆಯ ದೇವಲೋಕದಿಂದ ಬಂದ ಅಸರಿಯೇ, ನಿನ್ನ ದೇವತೆ ಅಂತ ದೇವಲೋಕದಿಂದ ಬಂದ ಅಸರಿಯೇ, ನೀನು ದೇವಲೋಕದಿಂದ ಬಂದ ಅಸರಿಯೇ ನಿನ್ನ ದೇವತೆ ಅಂತ
ಅನು 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 ನಾನು ನನ್ನೂರಿಗೆ ಹೋಗ್ತೀನಿ, ನೀನು ನಿನ್ನೂರಿಗೆ ಹೋಗು. ಹೌದು, ನನ್ನ ಕೈಲಿ ಆಗ್ತಿಲ್ಲ ಅನು. 8 ವರ್ಷ 25 ಶಾರ್ಟ್ ಮೂವಿ ಮಾಡಿದ್ದೀನಿ, ಆದರೆ ಒಂದು ಹಿಟ್ಟಾಗ್ತಾ ಇಲ್ಲ. ಬೇಕಾಗಿರೋ ರೆಕಗ್ನೇಷನ್ ಸಿಗ್ತಾ ಇಲ್ಲ. ಮನೆಯಲ್ಲಿ ಮನಿ ಪ್ರಾಬ್ಲಮ್, ಏಜ್ ಬೇರೆ ಆಗ್ತಾ ಇದೆ. ನನ್ಗೆ ಬೇಕಾಗಿರೋ ಸಪೋರ್ಟ್ ಸಿಗ್ತಾ ಇಲ್ಲ, ಯಾರು ಚಾನ್ಸ್ ಕೊಡ್ತಾ ಇಲ್ಲ. ವೆಬ್ ಸೀರೀಸ್ ಒಂದೇ ಒಂದು ಸ್ಟಾರ್ಟ್ ಮಾಡಿದೆ, ಮೊದಲನೇ ದಿವಸನೇ ಅದನ್ನು ಫುಲ್ ಲಾಸ್ ಆಗೋಯ್ತು. ನನ್ನ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಕಣೆ. ಅದಕ್ಕೆ ಫುಲ್ ಎಣ್ಣೆ ಹೊಡೆದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟೆ. ವಿಕ್ಕಿ 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 ಇಲ್ಲಿ ನೋಡು ವಿಕ್ಕಿ ವಿಕ್ಕಿ ಲೋ ಇಲ್ಲಿ ನೋಡು. ಜೀವನದಲ್ಲಿ ನಾವು ಗೆಲ್ಲಬೇಕು ಅಂದರೆ ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ನಮ್ಮ ವರ್ಕಲ್ಲಿ 100% ಇದ್ರೇ ಗೆಲ್ಲೋಕ್ಕೆ ಸಾಧ್ಯ. 3 ವರ್ಷದಿಂದ ನೀನು ಎಲ್ಲಿದ್ದೆ? ಇವಾಗ ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಜೊತೆ ಕೊನೆವರೆಗೂ ನಾನು ಇರ್ತೀನಿ ವಿಕ್ಕಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಿನ್ನ ಡ್ರೀಮ್ನ ನೀನು ಕಂಟಿನ್ಯೂ ಮಾಡು. ನೀನು ಯಾವಾಗ ಗಿವ್ ಅಪ್ ಮಾಡ್ತೀಯಾ ಅವಾಗಲೇ ನೀನು ವೇಸ್ಟು ಅಂತ ಅರ್ಥ. ನಮಗೆ ಬೇಕಾಗಿರೋದು ಸಿಗಬೇಕು ಅಂದರೆ ಟ್ರೈ ಮಾಡಬೇಕು. ಆಗಲಿಲ್ವಾ ಮತ್ತೆ ಟ್ರೈ ಮಾಡು. ನಿನ್ನ ಜೊತೆ ಕೊನೆವರೆಗೂ ನಾನಿರ್ತೀನಿ ವಿಕ್ಕಿ. ನೀನು ಯಾಕೆ ಆಮ್ಲೆಟ್ ಥರನೇ ಕಾಣಿಸ್ತಾ ಇದೆಯಾ? ಅನುಗಾನ ನೀನೇ, ಅನುಕಾಲ ನೀನೇ, ಅನುರಾಗ ನೀನೇ ಒಲವೇ. ಅನುಗಾನ ನೀನೇ, ಅನುಕಾಲ ನೀನೇ, ಅನುರಾಗ ನೀನೇ ಒಲವೇ. ಬದುಕಲು ಸಾಧ್ಯವೇ ನೀ ಇಲ್ಲದಿರೋ ಈ ನನ್ನ ಬದುಕನ್ನು ನನ್ನದೇ ಕಾದಿದೆ ನೀ ಬರುವ ಕ್ಷಣವನ್ನು. ತರಲೆ ತರಲೆ ಬಚ್ಚಿಟ್ಟ ನನ್ನ ಎಲ್ಲ ಪ್ರೀತಿಯನ್ನು ಕೊಡುಗೆ ಬೇಡಲೆ ನಿನ್ನ ಪ್ರೀತಿಗೂಡ ಕಿಲಿಯನ್ನು. ನೀನು ಸಿಕ್ಕ ಮರುಕ್ಷಣ ನೀನೇ ನನ್ನ ತನು ಮನ, ನಿನ್ನ ತೋಳೆ ನನ್ನ ಅರಮನೆ. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಜೊತೆ ನನ್ನ ಯಾನ, ಮುಗಿಯದ ದಾರಿ ಇನ್ನು ಹುಡುಕಲೇ. ಇನ್ನು ಮುಂದೆ ನೀನು ನನ್ನ ಹೊಣೆ ಕಣೆ ಕೇಳೆ ಒಲವೇ. ಪ್ರಾಣ ಹೋದ್ರು ಹೋಗಲಿ ಸರಿಯೇ, ಬ್ರಹ್ಮನಲ್ಲಿ ಒಂದೇ ಒಂದು ಮನವಿಯ ಮಾಡಿರುವೆ. ಇನ್ನೂ ಎಲ್ಲ ಜನ್ಮ ಬೇಕು ನೀ ನನಗೆ. ಅನುಗಾನ ನೀನೇ, ಅನುಕಾಲ ನೀನೇ, ಅನುರಾಗ ನೀನೇ
ಒಲವೇ ಅನುಗಾಲ ನೀನೇ ಅನುಕಾಲ ನೀನೇ ಅನುರಾಗ ನೀನೇ ಒಲವೇ ಬದುಕಲು ಸಾಧ್ಯವೇ ನೀ ಇಲ್ಲದಿರೋ ಈ ನನ್ನ ಬದುಕನ್ನು ನನ್ನದೇ ಕಾದಿದೆ ನೀ ಬರುವ ಕ್ಷಣವನ್ನು ತರಲೇ ತರಲೇ ಬಚ್ಚಿಟ್ಟ ನನ್ನ ಎಲ್ಲ ಪ್ರೀತಿಯನ್ನು ಕೊಡುಗೆ ಬೇಡಲೇ ನಿನ್ನ ಪ್ರೀತಿ ಕೂಡ ಕಿಲಿಯನ್ನು ವಿಕ್ಕಿ, ನೀನು ನನಗೆ ಹೇಳಿದಿದ್ರೆ ನೀನು ಇಷ್ಟಪಡೋ ಪ್ರಕಾರನೇ ನಾನು ಇರ್ತಿದ್ದೆ ಅಲ್ವಾ? ಯಾಕೋ ಇಷ್ಟು ಚೀಪಾಗಿ ಒಂದು ಫೋನ್ ಮೂಲಕ ನನ್ನ ಕಂಟ್ರೋಲ್ ಮಾಡ್ತಿದ್ಯಾ? ತುಂಬ ಅಸಹ್ಯ ಆಗ್ತಿದೆ ವಿಕ್ಕಿ, ತಡ್ಕೊಳಕ್ಕಾಗ್ತಿಲ್ಲ. ವಿಕ್ಕಿ, ನಿನಗೆ ನಾನು ಒಂದೇ ಒಂದು ಹೇಳಬೇಕು. ಐ ಲವ್ ಯು, ಐ ಲವ್ ಯು ವಿಕ್ಕಿ. ನೀನಿಲ್ಲ ಅಂದರೆ ನಂಗೆ ಏನೂ ಇಲ್ಲ. ಇವಾಗೆಲ್ಲ ನೀನು ನನಗೆ ಕವಿತೆಗಳನ್ನ ಹೇಳ್ತಾನೆ ಇಲ್ಲ. ನೀನು ಯಾವಾಗ ಕವಿತೆಗಳನ್ನ ಹೇಳ್ತೀಯ ಅಂತ ಕಾಯ್ತಾ ಇದ್ದೀನಿ ವಿಕ್ಕಿ. ಐ ಲವ್ ಯು ವಿಕ್ಕಿ. ನಿಂತಿರುವೆ ಕಣ್ಣಲ್ಲಿ ಕಡಲಂತ ಕಂಬನಿಯಾಗಿ ಬರಬಾರದೆ ಕಣ್ಣ ಮುಂದೆ ಒಂದೊಂದು ಹನಿಯಾಗಿ ಕಾಣುತ್ತಿರುವೆ ಸಮುದ್ರದ ಅಲೆಗಳಂತೆ ಕನಸ ಮತ್ತೆ ಮತ್ತೆ ನೋಯಿಸಬೇಡ ಈ ಮನಸ. ನಾನು ಆ್ಯಪ್ನ ಯೂಸ್ ಮಾಡಬಾರ್ದಿತ್ತು. ಐ ಡೋಂಟ್ ಡಿಸರ್ವ್ ಯು. ಅನು ಅನು ಓಕೆ ಓಕೆ. ನೀರು 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 ಅಣ್ಣ 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 ನೀರು ಕೊಡಿ ಅಣ್ಣ. ಅಣ್ಣ ನೀರು ನೀರು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ಸ್. ಕೊಡಿ. ಓಕೆ. ನಾವು ಎಲ್ಲಿದ್ದೀವಿ? ಹಾಸ್ಪಿಟ್ಲಲ್ಲಿ ಇದ್ದೀವಿ. ಎಷ್ಟು ಕಷ್ಟಪಟ್ಟ ಗೊತ್ತಾ? ಅವತ್ತು ನಾನು ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ತೀನಿ ಅಂತ ಮುರುಗನ ಹತ್ರ ಹೇಳಿಬಿಟ್ಟು ನೀನು ಆಫೀಸ್ ಬಂದರೆ ಅಲ್ಲಿ ಸಾಂಬಾರಲ್ಲಿ ಬೀಳ್ಸ್ಬಿಟ್ಟಿನಿ ಮೊಬೈಲ್ನ. ನೀನು ಬ್ರೋ ಕೂಡ ನೋಡಿದ್ರು ಯಾವ್ಯಾವನೋ ಸುತ್ತಿ ಸುತ್ತಿ ಯಾವನು ಫೋನೇ ರೆಡಿ ಮಾಡಿಕೊಡಲ್ಲ ಅಂದ್ಬಿಟ್ಟ. ಆಮೇಲೆ ದೇವಸ್ಥಾನ ಹೋಗಿ ಅಲ್ಲಿ ಇಲ್ಲಿ ಸುತ್ತಿ ಏನೇನೋ ಮಾಡಿ ಇಲ್ಲಿ ಬಂದು ಹಾಸ್ಪಿಟ್ಲ್. ಯಾವ ಆ್ಯಪು? ಏನು ಕಂಟ್ರೋಲು? ಜ್ಞಾಪಕ ಇಲ್ವಾ? ಇಲ್ಲ. ನಿಜವಾಗ್ಲೂ ಜ್ಞಾಪಕ ಇಲ್ವಾ? ನೀನು ಡೈರಿಯಲ್ಲಿ ಬರ್ದಿದಲ್ವಾ ಎಮೋಷನ್ಸ್ ಕಂಟ್ರೋಲ್ ಮಾಡೋದು, ಲವ್ ಆ್ಯಪ್. ನಿಜವಾಗ್ಲೂ ಜ್ಞಾಪಕ ಇಲ್ವಾ? ಇಲ್ಲ. ಪ್ರೀತಿನ
ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಮೃಗ, ಇದೆಲ್ಲ ನಿನ್ನ ಕೆಲಸನಾ? ಕೋಟು ಸೂಟು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ನಮ್ಮ ಹುಡುಗಿ ಕೊಡಿಸಿದ್ದು. ಅವತ್ತು 6 ನಿಮಿಷ ಅವಾಗಲೇ ಅರ್ಥ ಆಯಿತು, ನಮ್ಮ ಕೈಲಿ ಏನಿದೆಯೋ ಅದೇ ಸಂತೋಷ. ಯಾವುದು ಇಲ್ಲ ಅಂದರೆ ಕೂಡ ಸಂತೋಷನೇ. ಆದರೆ ನಮ್ಮ ಕೈಯಲ್ಲಿ ಇರೋದಕ್ಕಿಂತ ಒಂಚೂರು ಜಾಸ್ತಿ ಆಸೆ ಪಟ್ಟರೆ ಕೂಡ ಕಿತ್ಕೊಂಡು ಹೋಗೋದು ನಮ್ಮ ಸಂತೋಷ ಮಾತ್ರ. ನೈಲ್ ಕಟ್ ಮಾಡ್ಲಾ? ಪೊಸಿಷನ್ ಕರೆಕ್ಟ್ ಆಗಿದೆ. ಲೋ, ಪ್ರೊಡ್ಯೂಸರ್ ಓಕೆ ಆಯ್ತಲ್ವಾ? ಹೋಗಿ ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡು. ಲವ್ ಆದರೆ ಅದ್ರಲ್ಲಿ ಏನು ಇಲ್ವಲ್ಲೋ, ಎಲ್ಲ ಎರೇಸ್ ಆಗಿದೆ. ಯಾವ್ದು ಆ್ಯಪ್ ಇದೆ ಅಂದೆ? ಆ್ಯಪ್ ಇಲ್ಲ, ಶಾರ್ಟನೂ ಇಲ್ಲ.